ಮತ್ತು ಮೈದಾನದಿಂದ ನಾಣೆ ಹಾಕುವುದು. ಇದರಲ್ಲಿ ಮಕ್ಕಳಿಗೆ ಅವಕಾಶ ಇಲ್ಲ. ಈ ಕ್ರೀಡೆಯಲ್ಲಿ ಮಕ್ಕಳಿಗೆ ಅವಕಾಶ ಇಲ್ಲ. ಇದರಲ್ಲಿ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಮಾತ್ರ ಭಾಗವಹಿಸಲು ಅವಕಾಶ. ಅದೇ ರೀತಿಯಲ್ಲಿ ಬಾಂಬಿಂದ ಸಿಟಿಯಲ್ಲಿ ಸಣ್ಣ ಮಕ್ಕಳಿಗೆ ಭಾಗವಹಿಸಲು 10 ಮತ್ತು 10 ಅದರಲ್ಲಿ ಪುರುಷರು ಕೂಡ ಆಗ್ತದೆ, ಮಹಿಳೆಯರು ಕೂಡ ಆಗ್ತದೆ. ಇವರು ಮಹಿಳೆಯರ ವಿಭಾಗದಲ್ಲಿ ಭಾಗವಹಿಸಬೇಕು. 9 ಮತ್ತು 10ನೇ ತರಗತಿಯವರು, ಹುಡುಗರಾಗಿರ್ಬೋದು ಹುಡುಗಿಯರಾಗಿರ್ಬೋದು. ಹುಡುಗಿಯರು ಮಹಿಳೆಯರ ವಿಭಾಗದಲ್ಲಿ, ಹುಡುಗರು ಪುರುಷರ ವಿಭಾಗದಲ್ಲಿ. ಅದೇ ರೀತಿಯಲ್ಲಿ ಸಂಗೀತ ಕುರ್ಚಿಯಲ್ಲಿ ಇದೇ ರೀತಿಯ ನಿಯಮ. 1 ರಿಂದ 8ನೇ ತರಗತಿಯವರು ಭಾಗವಹಿಸಬಹುದು ಸಂಗೀತ ಕುರ್ಚಿಯಲ್ಲಿ. 9 ರಿಂದ 10ನೇ ತರಗತಿ ಅವರು ಹುಡುಗಿಯರು ಅಥವಾ ಹುಡುಗರು ಇವರು ಪುರುಷರ ಅಥವಾ ಮಹಿಳೆಯರ ವಿಭಾಗದಲ್ಲಿ ಭಾಗವಹಿಸಬೇಕು. ಅದೇ ರೀತಿಯಲ್ಲಿ ಕೊನೆಯದಾಗಿ 2 ಆಟಗಳು, ಹಗ್ಗ ಜಗ್ಗಾಟ. ಇದರಲ್ಲಿ ಪುರುಷರ ವಿಭಾಗ ಮತ್ತು ಮಹಿಳೆಯರ ವಿಭಾಗ. ಇದರಲ್ಲಿ ತಂಡಗಳನ್ನು ನಾವೇ ಇಲ್ಲಿ ಮಾಡ್ತೇವೆ, ಅದಕ್ಕೆ ತಂಡಕ್ಕೆ ಹೆಸರು ನೀಡ್ತೇವೆ. ಅದರಲ್ಲಿ ಮಹಿಳೆಯರು ಮತ್ತು ಪುರುಷರ ವಿಭಾಗದಲ್ಲಿ ಹಗ್ಗ ಜಗ್ಗಾಟ ಇದೆ. ಅದರಲ್ಲಿ 8, 9, 10 ಇದರ ಮಕ್ಕಳು ಕೂಡ ಭಾಗವಹಿಸಬಹುದು. ಅದೇ ರೀತಿಯಲ್ಲಿ ಮಡಿಕೆ ಹೊಡೆಯುವುದರಲ್ಲಿ ಮಕ್ಕಳಿಗೆ ಅವಕಾಶ ಇಲ್ಲ, ಪುರುಷರಿಗೆ ಮತ್ತು ಮಹಿಳೆಯರಿಗೆ. ಇದಿಷ್ಟು ಕ್ರೀಡಾಕೂಟದ ವರದಿ. ಈಗ ಒಂದು 10 ನಿಮಿಷದಲ್ಲಿ ಕ್ರೀಡಾಕೂಟ ಆರಂಭವಾಗ್ತದೆ. ಅದಕ್ಕಿಂತ ಮೊದಲು ಕ್ರೀಡಾಕೂಟಕ್ಕೆ ಚಾಲನೆ ಕೊಡಲಿಕ್ಕಿದ್ದಾರೆ ರಾಜೇಶ್ ನಡೆಂಜ. ಗ್ರೌಂಡ್ಗೆ ಬರೋಡು ನಮ್ಮ ದೇವರ ನೆನತದ್ದು ಕಾರ್ಯಕ್ರಮ ಆರಂಭವಾಗ್ತದೆ. ಕುಲುತರಕ್ಕೆ 3 ಅಡೆ ಬರೋಡು ಕಷ್ಟರನ್ನು ನೆನೆಸ್ತಾ, ಅದೇ ರೀತಿಯಲ್ಲಿ ಪರವರ ದೈವಗಳನ್ನು ನೆನೆಸ್ತಾ ಇಂದಿನ ಈ ಕಾರ್ಯಕ್ರಮವು ಸಾಂಗವಾಗಿ ನಿರ್ವಿಘ್ನವಾಗಿ ನೆರವೇರಲೆಂದು ಈಗ ಕ್ರೀಡಾಕೂಟಕ್ಕೆ ಚಾಲನೆ ಹಾಗೂ ಪ್ರಾರ್ಥನೆ ಮುಖಾಂತರ ಚಾಲನೆ ಮಾಡಲಿಕ್ಕಿದ್ದಾರೆ ನಮ್ಮ ಕ್ಷೇತ್ರದ ಪೂರ ದಾಟವಿಲ್ಲ. ಅಂಚಾಯ್ತೀರಿ ಅಂಟ್ರ ಬಂದಿಲ್ಲ, ಅಂಚಕ್ಕ ಮಿತ್ತಿರ್ದು ಮಾಲ್ದ ವಿಕೆಟ್ ಅಂಚನೆ ಶರತನ್ನ ಬೊಕ್ಕೊಂಜಿ ವಸಂತನ್ನ ಬೊಕ್ಕ ಅಕ್ಲು ಪೂರ ಹಿರಿಯರು ಇಲ್ಲ ಬೊಕ್ಕ ಪೂರ ರಾಗು ಅಕ್ಲು ಪೂರ ಗುಂಪುನಕ್ಲು ಪೋಯಿನೆ ದಾಸಣ್ಣ. ವಸಂತಣ್ಣ ಈ ಜನ ಕೊಂಚ ಅರ್ಬು ರವಿಗುಡ್ಡೆ ಬರ ಬರ್ಚಪ್ಪ 6 ಕ್ರಿಕೆಟ್ ಗುಂಪುನಾರತ. ಯಾವ ನನ್ನ 15 ತಾರೀಕು ಸ್ವಾತಂತ್ರ್ಯ ವರ್ಕ ಇತ್ತ ಮಾಡುವವರ ಹೆಸರನ್ನು 2ನೇ ಹಂತಕ್ಕೆ ಪರಿಗಣಿಸಲಾಗುವುದು. ಎರಡನೇ ಹಂತಕ್ಕೆ ತೇರ್ಗಡೆ ಆಗಿದ್ದಾರೆ. ಶಾನ್ವಿತ್ 2ನೇ ಹಂತಕ್ಕೆ ತೇರ್ಗಡೆ ಆಗಿದ್ದಾರೆ. 2ನೇ ಸ್ಪರ್ಧಾಳು ಕೂಡ 2ನೇ ಹಂತಕ್ಕೆ ಶೋಡ್ದಿ ವಿಕೆಟ್ ಪೊಂಜನಕ್ಲೆಗೆ ಪುದರ್ ಬರ್ಪಣಕ್ಲು ಮುನ್ನ ಕೊರ್ಲೆ ಕೌಂಟರ್
ಪುಂಜನಕಲು ಸೂರ್ಯ ವಿಕೆಟ್. ಮತ್ತೆ ಮೂರನೇ ಸ್ಪರ್ಧಿ ಕೂಡ ಎರಡನೇ ಹಂತಕ್ಕೆ ತೇರ್ಗಡೆ. ಸುಡ್ತಿ ವಿಕೆಟ್ ಪುಂಜನಕಲುಗೊಂಡು ಮತ್ತೆ ನಾಲ್ಕನೇ ಅಭ್ಯರ್ಥಿ ಎರಡನೇ ಹಂತಕ್ಕೆ. Yes. ಮತ್ತೆ 5 ಸ್ಪರ್ಧಿಗಳು ಎರಡನೇ ಹಂತಕ್ಕೆ. ಭವಾನಿ ಎರಡನೇ ಹಂತಕ್ಕೆ. ನಾನಷ್ಟಂತ ದೂರದವಳು ಅನ್ನ ಬಿಟ್ಟಾನೆ ಫಾಲ್ ಫಾಲ್. ಈ ಎಸೆತವನ್ನು ಕೂಡ ಪರಿಗಣಿಸಲಾಗುವುದು. ಪೋಲಿಂಗ್ ಅಲ್ಲಮಲ್ಲಿ ಸುಡ್ತಿ ವಿಕೆಟ್ 1ರಿಂದ 4 ಈಗ ಆರಂಭವಾಗಿದೆ. ನಂತರ 5ರಿಂದ 7 ಅಲ್ಲಿ ಹೆಸರು ಕೊಡಬೇಕು ಕೌಂಟರ್ ಅಲ್ಲಿ. 5ರಿಂದ 7 ಶೂಟ್ ವಿಕೆಟ್. 5ರಿಂದ 7 ಶೂಟ್ ವಿಕೆಟ್ ಅಲ್ಲಿ ಹೆಸರು ಕೊಡಬೇಕು ಕೌಂಟರ್ ನಲ್ಲಿ. 5ರಿಂದ 7 ಸುಮಕ್ಕ ಅವ್ರು ಕುದುರೆದಿರ್ತಾನೆ ಜೋಕ್ಲೇನ. 5ರಿಂದ 7 ಪೆನ್ನ ಅವತ್ತು ಬಿಡ್ತೀವಿ. ಥ್ಯಾಂಕ್ ಯು. ದೂರ ಉಂಟು ದೂರ ಉಂಟು ಅವಳು ನಿಖಲು ಜಡ್ಜಸ್ ನಕಲು ತೂರು ಶೂಟ್ ವಿಕೆಟ್ ಡೈರೆಕ್ಟ್ ಬೂರ್ನ ಮಾತ್ರ 1 ಪಿಚ್ ಅದು ಬೂರ್ನ ಇಜ್ಜಿ ಕನ್ಸಿಡರ್ ಮಲ್ಪೆರ್ ಇಜ್ಜಿ ಡೈರೆಕ್ಟ್. ಕೊನೆಯ ಅಭ್ಯರ್ಥಿ ಸ್ಪರ್ಧಿ ಲೈನ್ ದೂರದಿಲ್ಲ. ಬಿಸಾಡಿ ಬಿಸಾಡಿ ಏರಿಯಾ ಅಭ್ಯರ್ಥಿ ರಾಜಸನ್ನ ಪರಿಚಯಗೊಂಡು ದೇವರ ಸ್ವಾಮಿ ಶರಣಯ್ಯ. ಅದೇ ರೀತಿಯಲ್ಲಿ ಇಂದಿನ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಆಗಮಿಸಿದರೆ ನಮ್ಮ ಭಜನಾ ಮಂಡಳಿಯ ಮಾಜಿ ಸಂಚಾಲಕರು, ನಮ್ಮ ಭಜನಾ ಗುರುಗಳಾದಂತಹ ಶಿವಾನಂದ ರೆಡ್ಡಿ ಕಾಣಿಕೆರೆಯವರು. ಇವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸಿದ್ದೇನೆ. ಅದೇ ರೀತಿಯಲ್ಲಿ ನಮ್ಮೊಂದಿಗೆ ಇವತ್ತು ಜೋಡಿಸಿಕೊಂಡಿದ್ದಾರೆ ರಾಜೇಶ್ ನಾಡಿಂದ ಭಜನಾ ಮಂಡಳಿಯ ಸದಸ್ಯರು. ಇವರು ಕೂಡ ಸ್ವಾಗತದ ದೃಶ್ಯ ಅಕ್ಕಪಕ್ಕ ವಾಹಿನಿಯ ಅವರಿಗೆ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸಿದ್ದೇನೆ. ಅದೇ ರೀತಿ ಹಾಗೂ ಕಲಾಭಿಮಾನಿಗಳಿಗೆ ಸ್ವಾಗತವನ್ನು ಬಯಸ ಸ್ಪರ್ಧೆಗೆ ಹೆಸರನ್ನು ನೋಂದಾಯಿಸಲಿಕ್ಕೆ ಬಾಕಿ ಇರುವ ವಿದ್ಯಾರ್ಥಿಗಳು ಆದಷ್ಟು ಬೇಗ ಹೆಸರನ್ನು ನೋಂದಾಯಿಸಿ ಪೇಪರ್ನಲ್ಲಿ ಬಿಡಿಸಬೇಕು. ಅದು ಬಿಟ್ಟು ಬೇರೆ ಯಾವ ವಿಷಯವನ್ನು ಬರೆಯುವಂತಿಲ್ಲ. ನಿಮಗೆ ಕೊಟ್ಟಿರುವ ಚಿತ್ರವನ್ನು ಮಾತ್ರ ಬಿಡಿಸಬೇಕು, ಬೇರೆ ಯಾವುದೇ ವಿಷಯವನ್ನು ಬರೆಯುವಂತಿಲ್ಲ.
ಇಲ್ಲಿ ವಿದ್ಯಾರ್ಥಿಗಳು ಗಮನ ಕೇಳಿ. ಒಂದರಿಗೆ ವಿಷಯ ರಾಷ್ಟ್ರಧ್ವಜದ ಚಿತ್ರ. 1ರಿಂದ 4ನೇ ತರಗತಿ ವಿದ್ಯಾರ್ಥಿಗಳಿಗೆ ರಾಷ್ಟ್ರಧ್ವಜದ ಚಿತ್ರ. 5ರಿಂದ 7ನೇ ತರಗತಿಯ ವಿದ್ಯಾರ್ಥಿಗಳಿಗೆ ರಾಷ್ಟ್ರಪಕ್ಷಿಯ ಚಿತ್ರ. 5ರಿಂದ 7ನೇ ತರಗತಿ ವಿದ್ಯಾರ್ಥಿಗಳಿಗೆ ರಾಷ್ಟ್ರಪಕ್ಷಿಯ ಚಿತ್ರ. ಅದೇ ರೀತಿ 8ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಪರಿಸರದ ಚಿತ್ರ. ನಮಗೆ ಅದರಲ್ಲಿ ವಿಷಯ ಮಾತ್ರ ನಾವು ಅದನ್ನು ತೆಗೆದುಕೊಳ್ತೇವೆ. ರಾಷ್ಟ್ರಪಕ್ಷಿ ಮಕ್ಕಳಿಗೆಲ್ಲ ಗೊತ್ತಿರ್ಬೇಕಲ್ಲ. ರಾಷ್ಟ್ರಪಕ್ಷಿಯಲ್ಲಿ ಕೆಲವರು ಪಕ್ಷಿ ನವಿಲು ಮಕ್ಕಳಿಗೆ ಗೊತ್ತಿದೆ. ರಾಷ್ಟ್ರಪಕ್ಷಿ ನವಿಲಿನ ಚಿತ್ರವನ್ನು ಮಾತ್ರ ಬಿಡಿಸಬೇಕು. ಯಾವ ರೀತಿ ಬಿಡಿಸಿದೆ ಅದು ನಿಮಗೆ ಬಿಟ್ಟ ವಿಷಯ. ನಾವು ಕೊಟ್ಟಂತ ವಿಷಯವನ್ನು ಮಾತ್ರ ಬಿಳಿ ಹಾಳೆಯಲ್ಲಿ ನೀವು ಬಿಡಿಸಬೇಕು ಅಷ್ಟೇ. ಮೂರು ನಮ್ಮ ಬಕ ಮಾತಾಡಿದೆ ಈಗ ಆರಂಭವಾಗಿದೆ. 45 ನಿಮಿಷ ಮಾತ್ರ ಕಾಲಾವಕಾಶ. ಅಲ್ಲಿ ಮಕ್ಕಳ ವಿದ್ಯಾರ್ಥಿ ಉಪಹಾರದ ವ್ಯವಸ್ಥೆ ಮಾಡಿದೆ, ಚಾ ತಿಂಡಿ ವ್ಯವಸ್ಥೆ ಮಾಡಿದೆ. ಪುಳದಿತ್ತು ಬೋಲೆ ಮುಲಿತ ಬಾಕಿ ಚಾತ ವ್ಯವಸ್ಥೆ ಉಂಟು. ಬೇರೆ ಪ್ರಥಮವಾಗಿ ಗಣಪತಿ ದೇವರನ್ನು ಮನಸಾರೆ ಸ್ಮರಿಸ್ತಾ, ಅದೇ ರೀತಿಯಲ್ಲಿ ಆರಾಧ್ಯ ಮೂರ್ತಿಯಾದಂಥ ಶ್ರೀ ಧರ್ಮಶಾಸ್ತ್ರನನ್ನು ಮನಸಾರೆ ಸ್ಮರಿಸ್ತಾ, ಅದೇ ರೀತಿಯಲ್ಲಿ ಸಾನ್ನಿಧ್ಯದಲ್ಲಿರುವಂತಹ ಎಲ್ಲ ಪರಿವಾರ ದೈವದೇವರುಗಳನ್ನು ಮನಸಾರೆ ಸ್ಮರಿಸ್ತಾ, ಟೀಮ್ ತತ್ವಮಸಿ ದೇರಳಕಟ್ಟೆ ಇದರ ವತಿಯಿಂದ ದಿನಾಂಕ 11/8/2024 ನಡೆದಂತಹ ಚಿತ್ರಕಲೆ ಸ್ಪರ್ಧೆ ಹಾಗೂ ಕ್ರೀಡಾಕೂಟದ ಇಂದಿನ ಈ ಸಮಾರಂಭದಲ್ಲಿ ಬಹುಮಾನ ವಿತರಣೆಯನ್ನು ಕೂಡ ಮಾಡಲಿಕ್ಕಿದ್ದೇವೆ. ಇಂದಿನ ಈ ಕಾರ್ಯಕ್ರಮಕ್ಕೆ ಘನ ಉಪಸ್ಥಿತಿಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ ಕ್ಷೇತ್ರದ ಆಡಳಿತ ಮಂಡಳಿಯ ಅಧ್ಯಕ್ಷರಾದಂತಹ ಜಗದೀಶ್ ರೈ ಬೆಳ್ಮಹೋತ್ಸವನ್ ಇವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಯುವಕರ ನೆಚ್ಚಿನ ಹಿತೈಷಿಯಾದಂತಹ ನನ್ನ ಆತ್ಮೀಯ ಮಿತ್ರರು ಅಶೋಕ್ ರೈ ಬೆಳ್ಳಂಬವರಿಕೆ ಇವರು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನಾವು ಪ್ರತಿ ವರ್ಷ ಕಾರ್ಯಕ್ರಮ ಹಮ್ಮಿಕೊಂಡಾಗ ನಮ್ಮ ಯುವಕರಿಗೆ ಸ್ಫೂರ್ತಿ ನೀಡ್ತಾ, ನಿಮ್ಮ ಜೊತೆ ನಾನು ಸದಾ ಇರ್ತೇನೆಂಬ ಭರವಸೆಯನ್ನು ನೀಡ್ತಾ ನಮ್ಮ ಜೊತೆಗೆ ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಕ್ಷೇತ್ರದ ಟ್ರಸ್ಟಿಗಳಾದಂಥ ಶರತ್ ರಾಜ್ ಶೆಟ್ಟಿ ದೇರಳಕಟ್ಟೆ ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಜವಾಬ್ದಾರಿಯನ್ನು ವಹಿಸಿಕೊಂಡಂತಹ ನನ್ನ ಆತ್ಮೀಯ ಮಿತ್ರರು ದೀಕ್ಷಿತ್ ನಿಸರ್ಗ ಇವರು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ
ನಮ್ಮೆಲ್ಲರ ನೆಚ್ಚಿನ ಹಿತೈಷಿ ಹಾಗೂ ನಮ್ಮ ತತ್ವಮಸಿ ಯಕ್ಷಗಾನ ಸಮಿತಿಯ ಗೌರವಾಧ್ಯಕ್ಷರು ಹೌದು, ನಮ್ಮ ದೇವಸ್ಥಾನದ ಭಜನಾ ಮಂಡಳಿಯ ಸದಸ್ಯರು ಕೂಡ ಹೌದು, ನನ್ನ ಆತ್ಮೀಯ ಮಿತ್ರರು ಶ್ರೀ ವಸಂತ್ ಶೆಟ್ಟಿ ಅಸೈಗಳು ಇವರು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತೇನೆ. ಅದೇ ರೀತಿಯಲ್ಲಿ ಈ ಕ್ಷೇತ್ರದಲ್ಲಿ ಭಜನಾ ಮಂಡಳಿಯಲ್ಲಿ ಭಜನಾ ಮಂಡಳಿಯ ಸಂಚಾಲಕತ್ವವನ್ನು ವಹಿಸಿಕೊಂಡು ಸಂಚಾಲಕತ್ವ ಹೇಗೆ ಎಂಬುದನ್ನು ತೋರಿಸಿಕೊಟ್ಟಂತಹ ನಮ್ಮ ಭಜನಾ ಮಂಡಳಿಯ ಮಾಜಿ ಸಂಚಾಲಕರು ಆತ್ಮೀಯ ಮಿತ್ರರಾದಂಥ ಪ್ರವೀಣ್ ಟಿ ಸುವರ್ಣರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ತತ್ವಮಸಿ ಶಾಖೆ ದೇರಳಕಟ್ಟೆ ಇದರ ಅಧ್ಯಕ್ಷರು ನಮ್ಮ ಪ್ರೀತಿಯ ದಾಸಣ್ಣ. ಇವರು ಯಾವುದೇ ಕಾರ್ಯಕ್ರಮ ಮಾಡಿದರೂ ಕೂಡ ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ಅವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತಿ ಇರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈಗ ಮೊದಲಾಗಿ ಕಾರ್ಯಕ್ರಮವನ್ನು ಆರಂಭಿಸೋಕ್ಕೆ ಮೊದಲು ಗಣಪತಿ ದೇವರ ಸ್ತುತಿಯ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿಕ್ಕಿದ್ದೇವೆ. ನಮ್ಮ ಭಜನಾ ಮಂಡಳಿಯ ಮಕ್ಕಳಾದಂತಹ ಅನ್ವಿತಾ, ಹರ್ಷಿತಾ ಹಾಗೂ ಅನನ್ಯವರು ಪ್ರಾರ್ಥನೆಯನ್ನು ನೆರವೇರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕರಿಮುಖ ಗಣಪ ಕಾಯೋ ಎಂದು ದಿನ ದಿನ ಪೂಜೆಯ ಮಾಡೋಣ. ಕರುಣಾನಯನ ಕೃಪಾ ಕಟಾಕ್ಷರ ಗಂಧಾಕ್ಷತೆಯ ಪಡೆಯೋಣ. ಶ್ರೀ ಗಣೇಶನ ಚರಣ ಕಮಲದಲ್ಲಿ ಸರ್ವ ಸಮರ್ಪಣೆ ಮಾಡೋಣ. ವಿಘ್ನಗಳನ್ನು ನೀಗಿಸುವಂತ ಭಕ್ತ ಪ್ರೇಮಿಗೆ ನಮಿಸೋಣ. ವಿದ್ಯೆಯ ಬುದ್ಧಿಯ ಸಿದ್ಧಿಯ ಕೊಡು ನೀ ಎನ್ನುತ್ತ ಭಜನೆಯ ಮಾಡೋಣ. ಯೋಗವ ಭೋಗವ ಭಾಗ್ಯವ ಕೊಡುವ ದಾತಗೆ ಹೂವನ್ನು ಹಾಕೋಣ. ಶ್ರೀ ಗಣೇಶನ ಚರಣ ಕಮಲದಲ್ಲಿ ಸರ್ವ ಸಮರ್ಪಣೆ ಮಾಡೋಣ. ವಿಘ್ನಗಳನ್ನು ನೀಗಿಸುವಂತ ಭಕ್ತ ಪ್ರೇಮಿಗೆ ನಮಿಸೋಣ. ವಿಘ್ನಗಳನ್ನು ನೀಗಿಸುವಂತ ಭಕ್ತ ಪ್ರೇಮಿಗೆ ನಮಿಸೋಣ. ಭಕ್ತ ಪ್ರೇಮಿಗೆ ನಮಿಸೋಣ. ಭಕ್ತ ಪ್ರೇಮಿಗೆ ನಮಿಸೋಣ. ಇನ್ನೊಬ್ಬರು ನಮ್ಮ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗವಹಿಸಿದ್ದಾರೆ. ನನಗೆ ಹೆಸರು ಮರ್ತೋಯ್ತು, ಕ್ಷಮೆ ಇರಲಿ. ನಮ್ಮದೇ ಊರಿನವರಾದಂತಹ ಭಾಜಪದ ಮಹಿಳಾ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಜವಾಬ್ದಾರಿಯನ್ನು ಕೂಡ ವಹಿಸಿಕೊಂಡಿದ್ದಾರೆ. ಸುಷ್ಮಾ ಕೋಟ್ಯಾನ್ ಇವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅತಿಥಿಗಳನ್ನು ಸ್ವಾಗತ ಮಾಡುವುದಕ್ಕೆ ವೇದಿಕೆಯಲ್ಲಿ ಉಪಸ್ಥಿತಿ ಇರಲಿಕ್ಕಿದ್ದಾರೆ ರಾಜೇಶ್ ನಾಡಂಜೆಯವರು. ಮೊದಲಾಗಿ ಎಲ್ಲರಿಗೂ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಸಲ್ಲಿಸುತ್ತಾ, ಇಲ್ಲಿ ವೇದಿಕೆಯಲ್ಲಿ ಉಪಸ್ಥಿತಿ ಇರ್ತಕ್ಕಂಥವರಿಗೂ ನೆರೆದಿರುವ ಎಲ್ಲರಿಗೂ ಶುಭ ಸಂಜೆಯ ನಮಸ್ಕಾರಗಳನ್ನು ತಿಳಿಸುತ್ತಾ, ಶಾಂತಿಗಾಗಿ ಕ್ರೀಡೆಯಿಂದ ಸೌಹಾರ್ದತೆ ಅನ್ನುವಂತಹ ತತ್ವವನ್ನು ಇಟ್ಟುಕೊಂಡು ಬಹಳಷ್ಟು ಒಳ್ಳೆಯ ರೀತಿಯ ಜನಪರ ಕೆಲಸಗಳನ್ನು ಮಾಡಿಕೊಂಡು, ಅದೇ ರೀತಿ ಧಾರ್ಮಿಕವಾಗಿ ಕೂಡ ಬಹಳಷ್ಟು ಕಾರ್ಯಕ್ರಮಗಳನ್ನು ನೆರವೇರಿಸಿ ಬಡತನದಲ್ಲಿರುವಂತಹ ಎಲ್ಲ ಕುಟುಂಬಗಳನ್ನು ಕೂಡ ಆರ್ಥಿಕವಾಗಿ ಬೆಂಬಲಿಸುತ್ತಾ ಇರುವಂತಹ ಟೀಮ್ ತತ್ವಮಸಿ ಶಾಖೆ ದೇರಳಕಟ್ಟೆ ಇವರ ನೇತೃತ್ವದಲ್ಲಿ ಜರುಗಿದಂತಹ ಆನ್ಲೈನ್ ದೇಶಭಕ್ತಿ ಗೀತೆ, ಚಿತ್ರಕಲಾ ಸ್ಪರ್ಧೆ ಹಾಗೂ ಕ್ರೀಡಾಕೂಟದಲ್ಲಿ ವಿಜೇತರಾದ ಸ್ಪರ್ಧಿಗಳಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮದ ಈ ದಿವ್ಯ ವೇದಿಕೆಯಲ್ಲಿ
ಉಪಸ್ಥಿತಿ ಇರತಕ್ಕಂತಹ ಹಾಗೂ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಶ್ರೀಯುತ ಜಗದೀಶ್ ರೈ ಬೆಳ್ಮ ಹೊಸಮನೆ, ಅಧ್ಯಕ್ಷರು ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ದೇರಳಕಟ್ಟೆ, ಇವರಿಗೂ ಕೂಡ ಟೀಮ್ ತತ್ವಮಸಿ ಶಾಖೆ ಇವರ ಪರವಾಗಿ ಸ್ವಾಗತವನ್ನು ಇವರಿಗೆ ಶಾಲು ಹಾಕಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಅವಿನಾಶ್ ಅವರಿಗೆ. ಅದೇ ರೀತಿ ಈ ವೇದಿಕೆಯಲ್ಲಿ ಅತಿಥಿಯಾಗಿ ಆಗಮಿಸಿರ್ತಕ್ಕಂತಹ ಶ್ರೀಯುತ ಶರತ್ ರಾಜ್ ಶೆಟ್ಟಿ ದೇರಳಕಟ್ಟೆ ಉದ್ಯಮಿಗಳು, ಇವರಿಗೂ ಕೂಡ ತತ್ವಮಸಿ ಶಾಖೆ ಪರವಾಗಿ ಹಾರ್ದಿಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹೆಸರಾದಂತಹ ಪ್ರದೀಪ್ ಇವರು ಬಂದು ಶಾಲು ಹಾಕಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಮತ್ತೋರ್ವ ಅತಿಥಿಯಾಗಿ ಆಗಮಿಸಿರ್ತಕ್ಕಂಥ ಶ್ರೀಯುತ ಅಶೋಕ್ ರೈ ಬೆಳ್ಮ ಬರಿಕೆಗುತ್ತು, ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂತಹ ಸ್ವಾಗತವಾದಂತಹ ಮನೋಜ್ ದೇರ್ಲಕಟ್ಟೆ ಇವರು ಬಂದು ಶಾಲು ಹಾಕಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವ ಅತಿಥಿಯಾಗಿ ಆಗಮಿಸಿರ್ತಕ್ಕಂಥ ಶ್ರೀಯುತ ದೀಕ್ಷಿತ್ ನಿಸರ್ಗ, ಶ್ರೀಕೃಷ್ಣ ಜನ್ಮಾಷ್ಟಮಿ ಕುಂಪಲ ಈ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೂಡ ಗುರುತಿಸಿಕೊಂಡಿರುವಂತಹ ಇವರಿಗೆ ಕೂಡ ವೇದಿಕೆಯಲ್ಲಿ ದಿವ್ಯವಾದ ಸ್ವಾಗತವನ್ನು ನಿಮ್ಮೆಲ್ಲರ ಪರವಾಗಿ ಬಯಸ್ತಾರೆ. ನಮ್ಮ ತಂಡದ ಸದಸ್ಯರಾದಂತಹ ರಕ್ಷಿತ್ ಜಿ ನಾಯಕ್ ದೇರ್ಲಕಟ್ಟೆ ಇವರು ಶಾಲು ಹಾಕಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಿದ್ದೆ. ಮತ್ತೋರ್ವ ಅತಿಥಿಯಾಗಿ ಆಗಮಿಸಿರ್ತಕ್ಕಂಥ ಶ್ರೀಯುತ ವಸಂತ್ ಶೆಟ್ಟಿ, ಪಾಲುದಾರರು ಚಿರಂಜೀವಿ ಟವರ್ಸ್ ದೇರ್ಲಕಟ್ಟೆ, ಇವರಿಗೂ ಕೂಡ ಹಾರ್ದಿಕವಾದ ಸ್ವಾಗತವನ್ನು ಸುರೇಶ್ ಕುಂಪಲ ಇವರು ಶಾಲು ಹಾಕಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೆ. ನಮ್ಮ ವೇದಿಕೆಯಲ್ಲಿ ಉಪಸ್ಥಿತಿ ಇರ್ತಕ್ಕಂತಹ ಇನ್ನೋರ್ವ ಅತಿಥಿ ಶ್ರೀಮತಿ ಸುಷ್ಮಾ ಕೋಟ್ಯಾನ್, ಕೇಂದ್ರ ರೈಲ್ವೆ ಸಲಹಾ ಸಮಿತಿಯ ಸದಸ್ಯರು ಕೂಡ, ಅವರಿಗೂ ಕೂಡ ವೇದಿಕೆಯಲ್ಲಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತ. ಭಜನಾ ಮಂಡಳಿಯ ಸದಸ್ಯರಾದಂತಹ ಕಾವೇರಿ ದೇರಳಕಟ್ಟೆ ಇವರು ಶಾಲು ಹಾಕಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾರೆ. ಧನ್ಯವಾದಗಳು. ವೇದಿಕೆಯಲ್ಲಿ ಉಪಸ್ಥಿತಿ ಇರ್ತಕ್ಕಂಥ ಇನ್ನೋರ್ವ ಅತಿಥಿ ನಮ್ಮವರೇ ಆಗಿರ್ತಕ್ಕಂಥ ಶ್ರೀಯುತ ಮೋಹನ್ ದಾಸ್ ಶೆಟ್ಟಿ ಗುಡ್ಡೆಮಾರ್, ಅಧ್ಯಕ್ಷರು ವಿಶ್ವ ಹಿಂದೂ ಪರಿಷತ್ ಹಾಗೂ ಅಧ್ಯಕ್ಷರು ಟೀಮ್ ತತ್ವಮಸಿ ಶಾಖೆ, ಅದೇ ರೀತಿ ಟೀಮ್ ಯಜ್ಞ ಶಾಖೆಗೆ ಕೂಡ ಅಧ್ಯಕ್ಷರಾಗಿರ್ತಾರೆ. ಅವರಿಗೂ ಕೂಡ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತೇನೆ. ಮಾಜಿ ಸಂಚಾಲಕರಾದಂಥ ರವಿ ಗುಡ್ಡೆಮಾರಿ ಅವರು ಶಾಲು ಹಾಕಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ರವಿ ಗುಡ್ಡೆಮಾರಿ ಅವರಿಗೆ. ಮತ್ತೋರ್ವ ಅತಿಥಿ ಆಗಿ ಆಗಮಿಸಿರ್ತಕ್ಕಂಥ ಶ್ರೀಯುತ ಪ್ರವೀಣ್ ಟಿ ಸುವರ್ಣ, ಮಾಜಿ ಸಂಚಾಲಕರು ಶ್ರೀ ಅಯ್ಯಪ್ಪ ಸ್ವಾಮಿ ಭಜನಾ ಮಂಡಳಿ ದೇರ್ಲಕಟ್ಟೆ, ಇವರಿಗೂ ಕೂಡ ವೇದಿಕೆಯಲ್ಲಿ ಭವ್ಯವಾದ ಸ್ವಾಗತವನ್ನು. ಸಂತೋಷ್ ಅಡ್ಯಂತ ಇವರು ಶಾಲು ಹಾಕಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಸಭಿಕರಿಗೂ, ಟೀಮ್ ಹಾಗೂ ಅಧ್ಯಕ್ಷರು, ಅಯ್ಯಪ್ಪ ಸ್ವಾಮಿ ಭಜನಾ ಮಂಡಳಿಯ ಎಲ್ಲ ಮಾಜಿ ಸಂಚಾಲಕರು ಹಾಗೂ ಸದಸ್ಯರುಗಳು ಹಾಗೂ ಕಳೆದ ವಾರದ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಎಲ್ಲರಿಗೂ, ಸ್ಪರ್ಧಿಸಿದ ಎಲ್ಲರಿಗೂ, ಅದೇ ರೀತಿ ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕಾರ್ಯಕ್ರಮಕ್ಕೆ ಇನ್ನೋರ್ವ ಅತಿಥಿಯಾಗಿ ಶ್ರೀಯುತ ಪ್ರಕಾಶ್ ಭಂಡಾರಿ ಅವರು ಆಗಮಿಸಿರ್ತಾರೆ. ಅವರು ವೇದಿಕೆಯಲ್ಲಿ ಆಸನವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾರೆ. ಭಂಡಾರಿ
ಮಾಲಕರು ಸುಬ್ರಹ್ಮಣ್ಯ ಶಾಮಿಯಾನ ಹಾಗೂ ನಮ್ಮ ಶ್ರೀ ಅಯ್ಯಪ್ಪ ಸ್ವಾಮಿ ಭಜನಾ ಮಂಡಳಿಯ ಮಾಜಿ ಸಂಚಾಲಕರು ಕೂಡ ಹೌದು. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ತತ್ವಮಸಿ ಶಾಖೆಯ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವರಿಗೆ ನಮ್ಮ ತಂಡದ ಸದಸ್ಯರಾದಂತಹ ಅವಿನಾಶ್ ಬರ್ಕೆಯವರು ಶಾಲು ಹಾಕಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಈ ದಿನದ ಎಲ್ಲ ಕಾರ್ಯಕ್ರಮಗಳ ವಿಡಿಯೋ ಚಿತ್ರೀಕರಣ ಮಾಧ್ಯಮ ಮಿತ್ರರಾಗಿರ್ತಕ್ಕಂಥ ಹಬ್ಬಕ್ಕ ಮಾಧ್ಯಮದ ಅವ್ರು ಬಂದಿರ್ತಾರೆ. ಅವರಿಗೂ ಕೂಡ ಫೋಟೋಗ್ರಫಿಗೋಸ್ಕರ ಹೌದು ಹಾಗೂ ಫೋಟೋಗ್ರಫಿಗೋಸ್ಕರ ಇಲ್ಲಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸ್ವಾಗತ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತಹ ರಾಜ್ಯ ಕಾರ್ಯಕ್ರಮ ನಿರ್ವಿಘ್ನವಾಗಿ ನೆರವೇರಬೇಕಾದ್ರೆ, ನಮ್ಮ ಕಾರ್ಯಕ್ರಮ ಬೆಳಗಬೇಕಾದರೆ ನಮ್ಮ ಮುಂದೆ ಇಟ್ಟಿರುವಂತಹ ದೀಪ ಪ್ರಜ್ವಲಿಸಬೇಕು. ದೀಪ ಪ್ರಜ್ವಲಿಸಿದಂತೆ ನಮ್ಮೆಲ್ಲರೂ ಕೂಡ ಬಾಳು ಪ್ರಜ್ವಲಿಸಲಿ ಅಂತ ಹಾರೈಸ್ತಾ ಈಗ ದೀಪ ಪ್ರಜ್ವಲನೆ ಕಾರ್ಯಕ್ರಮ ನಮ್ಮ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಜೊತೆಯಲ್ಲಿಯಾಗಿ ನಡೆಸಿಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. असतोम सद्गमय तमसोम ज्योतिर्गमय मृत्योर्म अमृतंगमय ओम शांति शांति शांति. ಚಿತ್ರವನ್ನು ಇರಿಸಿದ್ದೇವೆ. ಗಣ್ಯರೆಲ್ಲರೂ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನಾವು ಈಗ ಸಲ್ಲಿಸ್ತೇವೆ. ಗಣ್ಯರೆಲ್ಲ ಭಾರತಾಂಬೆಯ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಮಾಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಮುಂದುವರಿಸ್ತಾ ನಮ್ಮ ಟೀಮ್ ತತ್ವಮಸಿ ನಡೆದು ಬಂದಂತಹ ಹಾದಿ, ಮಾಡಿದಂತಹ ಕಾರ್ಯವೈಖರಿ, ಅದೇ ರೀತಿಯಲ್ಲಿ ಯಾವುದೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ ಎನ್ನುವ ಒಂದು ಸಣ್ಣ ಚುಟುಕಾದ ಪ್ರಾಸ್ತಾವಿಕವನ್ನು ಮಾಡಲಿಕ್ಕಿದ್ದಾರೆ ನಮ್ಮ ತಂಡದ ಸದಸ್ಯರಾದಂತಹ ಅವಿನಾಶ್ ಬರಿಕೆ ಇವರು. ಪ್ರಪ್ರಥಮವಾಗಿ ಶ್ರೀ ಕ್ಷೇತ್ರದಲ್ಲಿ ನೆಲೆಯಾಗಿರುವಂಥ ಶ್ರೀ ಅಯ್ಯಪ್ಪ ಸ್ವಾಮಿ ಹಾಗೂ ಪರಿವಾರ ದೈವಗಳು ಮನಸಾರೆ ಸ್ಮರಿಸುತ್ತಾ, ವೇದಿಕೆಯಲ್ಲಿರುವ ಹಾಗೂ ವೇದಿಕೆಯ ಮುಂಭಾಗದ ಆಸೀನರಾಗಿರುವ ಎಲ್ಲ ಹಿರಿಯರಿಗೂ ನಮಸ್ಕರಿಸುತ್ತಾ, ನಮ್ಮ ಟೀಮ್ ತತ್ವಮಸಿ ನಡೆದು ಬಂದ ಹಾದಿ ಹಾಗೂ ಇದುವರೆಗೂ ನಮ್ಮ ತಂಡ ಮಾಡಿದ ಸಮಾಜಮುಖಿ ಕಾರ್ಯಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳುತ್ತಿದ್ದೇನೆ. ನಮ್ಮ ತಂಡವು 31/12/2020 ಇಸವಿಯಲ್ಲಿ ಸ್ಥಾಪನೆಯಾಗಿ ಇಂದಿಗೆ ಸರಿಸುಮಾರು 4 ವರ್ಷ ಪೂರ್ಣಗೊಳ್ಳುತ್ತಿದೆ. ನಮ್ಮ ತಂಡ ಕನಿಷ್ಠ 16 ಸದಸ್ಯರನ್ನೊಳಗೊಂಡ ಪುಟ್ಟ ಕುಟುಂಬ. ಟೀಮ್ ತತ್ವಮಸಿ ಇದುವರೆಗೆ ಮಾಡಿದ ಸಮಾಜಮುಖಿ ಕೆಲಸ ಕಾರ್ಯಗಳ ಸಂಕ್ಷಿಪ್ತ ವಿವರ. ನಮ್ಮ ಆತ್ಮೀಯ ಮಿತ್ರನಾದ ಹರ್ದೀಪ್ ಇವರ ಸ್ಮರಣಾರ್ಥವಾಗಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ದೇರಳಕಟ್ಟೆ
ಟೀಮ್ ಯಜ್ಞ ದೇರಳಕಟ್ಟೆ ಇದರ ಜಂಟಿ ಆಶ್ರಯದಲ್ಲಿ ಬೃಹತ್ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಶಿಬಿರದಲ್ಲಿ 40ಕ್ಕೂ ಅಧಿಕ ಯೂನಿಟ್ ರಕ್ತವನ್ನು ದಾನಿಗಳಿಂದ ಸಂಗ್ರಹಿಸಿರುತ್ತೇವೆ. ಅದೇ ರೀತಿ ನಮ್ಮ ಗ್ರಾಮದ 5 ವರ್ಷದ ಪುಟ್ಟ ಕಂದಮ್ಮನ ಚಿಕಿತ್ಸೆಗಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಚಾರದ ಬಗ್ಗೆ ಸಂದೇಶಗಳನ್ನು ಹಾಕಿ ದಾನಿಗಳ ನೆರವಿನಿಂದ ಸರಿಸುಮಾರು 1 ಲಕ್ಷಕ್ಕೂ ಮೇಲ್ಪಟ್ಟು ಧನ ಸಹಾಯ ಮಾಡಿರುತ್ತೇವೆ. ಹಾಗೆಯೇ ಕ್ಷೇತ್ರದ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಹೊರಭಾಗದ ಅಲಂಕಾರದ ವ್ಯವಸ್ಥೆಯನ್ನು ನಮ್ಮ ತಂಡದ ವತಿಯಿಂದ ನಮ್ಮ ಶಕ್ತಿಯನುಸಾರವಾಗಿ ಮಾಡಿರುತ್ತೇವೆ. ಕಳೆದ 2 ವರ್ಷಗಳಿಂದ ಶ್ರೀ ಕ್ಷೇತ್ರದಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಹಾಗೂ ನಮ್ಮ ಟೀಮ್ ತತ್ವಮಸಿಯ ಜಂಟಿ ಸಂಯೋಜನೆಯಲ್ಲಿ ಯಕ್ಷಗಾನ ಬಯಲಾಟವನ್ನು ನಡೆಸುತ್ತಾ ಬಂದಿದ್ದು, ಇದೇ ಸಂದರ್ಭದಲ್ಲಿ ಮೇಳದ ಕಲಾವಿದರಿಗೆ ಹಾಗೂ SSLCಯಲ್ಲಿ ಅಧಿಕ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಹಾಗೂ ಇನ್ನಿತರ ಕ್ಷೇತ್ರದಲ್ಲಿ ಸಾಧನೆಗೈದು ತನ್ನನ್ನು ತಾನು ತೊಡಗಿಸಿಕೊಂಡ ಅರ್ಹ ವ್ಯಕ್ತಿಗಳಿಗೆ ಅಭಿನಂದನಾ ಹಾಗೂ ಸನ್ಮಾನವನ್ನು ಮಾಡಿರುತ್ತೇವೆ. ಅದೇ ರೀತಿ ಅಯೋಧ್ಯೆಯ ರಾಮ ಜನ್ಮಭೂಮಿಯಲ್ಲಿ ಶ್ರೀ ರಾಮದೇವರ ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮದ ಅಂಗವಾಗಿ ಈ ಕ್ಷೇತ್ರದಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಉಳಿಕೆಯಾದ ಮೊತ್ತದಲ್ಲಿ ಕ್ಷೇತ್ರದ ಭಜನಾ ಮಂಡಳಿ ಟೀಮ್ ಯಜ್ಞ ಇದರ ಸಹಕಾರದೊಂದಿಗೆ ಕ್ಷೇತ್ರದ ಭಜನಾ ಕಲಿಕಾ ಕೇಂದ್ರದ ಮಕ್ಕಳಿಗೆ ಪುಸ್ತಕವನ್ನು ವಿತರಿಸಲಾಯಿತು. ಕಳೆದ 3 ವರ್ಷಗಳಿಂದ ನಮ್ಮ ತಂಡದ ವತಿಯಿಂದ ಈ ಕ್ಷೇತ್ರದಲ್ಲಿ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ. ಈ ಸಂದರ್ಭದಲ್ಲಿ ಮಕ್ಕಳಿಗೆ, ಮಹಿಳೆಯರಿಗೆ, ಪುರುಷರಿಗೆ ಕ್ರೀಡಾಕೂಟವನ್ನು ಕೂಡ ಏರ್ಪಡಿಸಿ ವಿಜೇತರಾದ ಸ್ಪರ್ಧಿಗಳಿಗೆ ಬಹುಮಾನವನ್ನು ನೀಡಿ ಪ್ರಶಂಸಿಸುತ್ತೇವೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಸಹಕರಿಸಿದ ಕ್ಷೇತ್ರದ ಆಡಳಿತ ಮಂಡಳಿ, ಕ್ಷೇತ್ರದ ಭಜನಾ ಮಂಡಳಿ, ಟೀಮ್ ಯಜ್ಞ ಹಾಗೂ ದಾನಿಗಳಿಗೆ ನಮ್ಮ ತಂಡದ ಪರವಾಗಿ ಅನಂತ ಧನ್ಯವಾದಗಳನ್ನು ಹೇಳುತ್ತಾ ಇನ್ನು ಮುಂದಕ್ಕೂ ನಿಮ್ಮೆಲ್ಲರ ಸಹಕಾರವನ್ನು ಯಾಚಿಸುತ್ತಾ ನಮ್ಮ ತಂಡಕ್ಕೆ ಇನ್ನಷ್ಟು ಸಾಮಾಜಿಕ, ಧಾರ್ಮಿಕ ಹಾಗೂ ಇನ್ನಿತರ ಸಮಾಜಮುಖಿ ಕಾರ್ಯ ಮಾಡುವುದಕ್ಕೆ ಆ ಜಗಜನನಿಯಾದ ಭಾರತಾಂಬೆ ಹಾಗೂ ಶ್ರೀ ಕ್ಷೇತ್ರದ ಸಾನ್ನಿಧ್ಯದಲ್ಲಿರುವ ಶ್ರೀ ಅಯ್ಯಪ್ಪ ಸ್ವಾಮಿ ಪರಿವಾರ ದೇವರು ಇನ್ನಷ್ಟು ಶಕ್ತಿ ನೀಡಿ ಆಶೀರ್ವಾದಿಸಲಿ ಎಂದು ಬೇಡಿಕೊಳ್ಳು. ನಡೆದು ಬಂದ ಹಾದಿ ಹಾಗೂ ಮಾಡಿದಂತಹ ಕಾರ್ಯಕ್ರಮ ಹಾಗೂ ಇನ್ನಿತರ ಚಟುವಟಿಕೆಗಳನ್ನು ಪ್ರಾಸ್ತಾವಿಕವಾಗಿ ವಿವರಿಸಿದ್ದಾರೆ ಅವಿನಾಶ್ ಅವರು. ಇವರಿಗೆ ಧನ್ಯವಾದಗಳು. ಮುಂದಕ್ಕೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂತಹ ನಮ್ಮ ಆತ್ಮೀಯ ಮಿತ್ರರು, ನಮ್ಮ ಯುವಕರಿಗೆ ಯಾವಾಗಲೂ ಸ್ಫೂರ್ತಿ ನೀಡುವಂತಹ ಇವತ್ತು ನಮ್ಮ ದೇಶಕ್ಕೆ ಒಳ್ಳೆಯ ದಿನ, ಸ್ವಾತಂತ್ರ್ಯ ಸಿಕ್ಕಿದ ದಿವಸ, 78ನೇ ಸ್ವಾತಂತ್ರ್ಯ ದಿವಸ. ಹಾಗೆ ಎಲ್ಲರಿಗೆ ಶುಭ ಹಾರೈಸುತ್ತಾ ಇವತ್ತಿನ ತತ್ವಮಸಿ ಕಾರ್ಯಕ್ರಮ ಟೀಮ್ ತತ್ವಮಸಿ ದೇರಾಟಿ ಇವರ ನೇತೃತ್ವದಲ್ಲಿ ಆನ್ಲೈನ್ ಮತ್ತು ದೇಶಭಕ್ತಿ ಗೀತ ಸ್ಪರ್ಧೆ, ಚಿತ್ರಕಲಾ ಸ್ಪರ್ಧೆ ಹಾಗೂ ಕ್ರೀಡಾಕೂಟ ಸ್ಪರ್ಧೆಯ ಎಲ್ಲ ಸ್ಪರ್ಧೆಯಲ್ಲಿ ವಿಜೇತರಾದರೆ ಎಲ್ಲರನ್ನು ಅಭಿನಂದಿಸುತ್ತಾ ನನ್ನ ಅವಕಾಶಕ್ಕಾಗಿ ವಂದಿಸುತ್ತೇನೆ. ಸ್ವಾಮಿ ಶರಣ. ನಮ್ಮನ್ನು ಹುರಿದುಂಬಿಸಿ ಆಶೀರ್ವದಿಸಿದಂತಹ ಅಶೋಕನಿಗೆ ಧನ್ಯವಾದಗಳು. ಅವರು ಬೇರೆ ಕಾರ್ಯಕ್ರಮ ನಿಮಿತ್ತ ಹೊರಡುವವರಿದ್ದ ಮುಂದಕ್ಕೆ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಅವರಿಗೊಂದು ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ತಂಡದ ಸದಸ್ಯರವರಿಗೆ ಸ್ಮರಣಿಕೆ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೆ. ಮುಂದಕ್ಕೆ ಇಂದಿನ ಕಾರ್ಯಕ್ರಮದ ಬಹುಮಾನ ವಿತರಿಸುವ ಸಂದರ್ಭ. ವಿತರಣೆಯ ಇಲ್ಲಿ ಪ್ರಸ್ತುತಿಪಡಿಸಲಿಕ್ಕಿದ್ದಾರೆ ನಯನೆಯವರು. ಇವರು ಬಂದು ಕಾರ್ಯಕ್ರಮದ ಬಹುಮಾನ ಯಾರೆಲ್ಲ ಪಡ್ಕೊಂಡಿದ್ದಾರೆ ಅವರ ಹೆಸರನ್ನು ಓದಿ ಹೇಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶೂರ್ ದಿ ವಿಕೆಟ್ 1 ರಿಂದ 4ನೇ ತರಗತಿ ವಿಭಾಗದಲ್ಲಿ ಪ್ರಥಮ ಸ್ಥಾನ ಆಯುಷ್, ದ್ವಿತೀಯ ಸ್ಥಾನ ಆದಿತ್ಯ ರಾಮ್, ಶೂರ್ ದಿ ವಿಕೆಟ್ 5 ರಿಂದ 7ನೇ ತರಗತಿ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪೂರ್ವಿತ್, ದ್ವಿತೀಯ ಸ್ಥಾನ ಅಕ್ಷಯ್,
8ರಿಂದ 10ನೇ ತರಗತಿ ವಿಭಾಗದಲ್ಲಿ ಪ್ರಥಮ ಸ್ಥಾನ ಅನ್ವಿತಾ, ದ್ವಿತೀಯ ಸ್ಥಾನ ಪವನ್. ಎಲ್ಲರೂ ಕೈ ಚಪ್ಪಾಳೆ ಮೂಲಕ ಮಕ್ಕಳಿಗೆ ಹುರಿದುಂಬಿಸಬೇಕು. ವಿಭಾಗದಲ್ಲಿ ಪ್ರಥಮ ಸ್ಥಾನ ತನಿಷಾ, ದ್ವಿತೀಯ ಸ್ಥಾನ ಕಾವೇರಿ. ಶೂಟ್ ವಿಕೆಟ್ ಪುರುಷರ ವಿಭಾಗದಲ್ಲಿ ಪ್ರಥಮ ಸ್ಥಾನ ಸಾತ್ವಿಕ್, ದ್ವಿತೀಯ ಸ್ಥಾನ ಭವಿಷ್. ಭಂಡಾರಿ ಅವರಿಗೆ ಸಿಟಿ ಮಕ್ಕಳ ವಿಭಾಗದಲ್ಲಿ 1ರಿಂದ 8ನೇ ತರಗತಿ ಪ್ರಥಮ ಸ್ಥಾನ ಚಿರಾಗ್ ಶೆಟ್ಟಿಗಾರ್, ಹಾರ್ದಿಕ್. ವಸಂತ್ ಶೆಟ್ಟಿ ಅವರು ನೆರವೇರಿಸಿಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಬಾಂಬಿಂದ ಸಿಟಿ ಮಹಿಳೆಯರ ವಿಭಾಗದಲ್ಲಿ ಪ್ರಥಮ ಸ್ಥಾನ ಹರ್ಷಿತಾ, ದ್ವಿತೀಯ ಸ್ಥಾನ ಅನನ್ಯ. ಬಾಂಬಿಂದ ಸಿಟಿ ಪುರುಷರ ವಿಭಾಗದಲ್ಲಿ ಪ್ರಥಮ ಸ್ಥಾನ ಭುಜಂಗ, ದ್ವಿತೀಯ ಸ್ಥಾನ ರಕ್ಷಿತ್. ಧನ್ಯವಾದಗಳು ವಸಂತ್ ಶೆಟ್ಟಿ ಅವರಿಗೆ. ಮುಂದಿನ ಬಹುಮಾನದ ಹೆಸರನ್ನು ಓದಿ ಹೇಳಲಿಕ್ಕಿದ್ದಾರೆ. ಸುಮಯ್ ಅವರು, ಇವರು ವೇದಿಕೆಗೆ ಬರಬೇಕು. ಬಾಟಲಿಗೆ ನೀರು ತುಂಬಿಸುವ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ರಿಷಿಕಾ, ಇವರಿಗೆ ಶೆಟ್ಟಿ. ದೀಕ್ಷಿತ್ ನಿಸರ್ಗ ಇವರು ದ್ವಿತೀಯ ಸ್ಥಾನ ಚಿಂತನ್ ಸಿಂಗ್. 5ರಿಂದ 7ನೇ ತರಗತಿ ವಿಭಾಗದಲ್ಲಿ ಪ್ರಥಮ ಸ್ಥಾನ ಸೃಜ್ನಾ, ದ್ವಿತೀಯ ಸ್ಥಾನ ಪೂರ್ವಿತ್. ಹೆಸರು ಹೇಳಿದ ಮಕ್ಕಳು ಕೂಡಲೇ ಬರಬೇಕು. ದ್ವಿತೀಯ ಸ್ಥಾನ ಪೂರ್ವಿತ್. 8ರಿಂದ 10ನೇ ತರಗತಿ ವಿಭಾಗದಲ್ಲಿ ಪ್ರಥಮ ಸ್ಥಾನ ಧನುಷ್, ದ್ವಿತೀಯ ಸ್ಥಾನ ಶ್ರೀಶಾ. ಬಕೆಟ್ಗೆ ನಾಣ್ಯ ಹಾಕುವ ಮಹಿಳೆಯರ ಸ್ಪರ್ಧೆಯ ವಿಭಾಗದಲ್ಲಿ ಪ್ರಥಮ ಸ್ಥಾನ ಇಂದಿರಾ, ದ್ವಿತೀಯ ಸ್ಥಾನ ಚಿತ್ರ. ಪುರುಷರ ವಿಭಾಗದಲ್ಲಿ ಪ್ರಥಮ ಸ್ಥಾನ ಅಕ್ಷಯ್ ದೇರಳಕಟ್ಟೆ, ದ್ವಿತೀಯ ಸ್ಥಾನ ಪ್ರವೀಣ್ ಟಿ ಸುವರ್ಣ. ಅಕ್ಷಯ್ ದೇರ್ಲಕಟ್ಟೆ ಪ್ರಥಮ, ಪ್ರವೀಣ್ ಟಿ ಸುವರ್ಣ ದ್ವಿತೀಯ. ನಮ್ಮ ಕಾರ್ಯಕ್ರಮದ ಇಂದಿನ ಅತಿಥಿಗಳು, ಧನ್ಯವಾದಗಳು. ಬಹುಮಾನ ವಿತರಣೆಯ ಕಾರ್ಯಕ್ರಮ ನಡೆಸಿಕೊಟ್ಟಂತಹ, ಹೆಸರು ಓದಿ ಹೇಳಿದಂತಹ ಸುಮಯ್ ಅವರಿಗೆ ಧನ್ಯವಾದ. ಅದೇ ರೀತಿಯಲ್ಲಿ ಬಹುಮಾನ ನೀಡಿದಂತಹ ಅಧ್ಯಕ್ಷ ಅವರಿಗೆ ಧನ್ಯವಾದ. ಮುಂದಕ್ಕೆ ಕಾರ್ಯಕ್ರಮದ ಕುರಿತು ಅಂತ ದೀಕ್ಷಿತ ನನ್ನ ಹತ್ರ ಕೇಳಿಕೊಳ್ತಾ ಇದ್ದೇನೆ. ಅವರು ಅಲ್ಲಿಂದಲೇ
ನಿಮಗೆ ಸೂಚನೆ ಮಾಡಿದ್ದು ನನ್ನ ಸಹಕಾರ ಯಾವತ್ತೂ ನಿಮ್ಮ ಜೊತೆ ಇದೆ ಅಂತ. ಸರತನ್ನ ಪಾತಿರು ಒಂದು 2 ಬಾತೆ ಶುಭಾಶಯಗೆ ಅಂಚ ಆರು ಯಾಪಲ್ಲ ನಮ್ಮ ಒಟ್ಟುಗುಳ್ಳೇರಿ ಯಕ್ಷಗಾನ ನಗ ಇಕ್ಲೆ ಮಲ್ಲ ಸಹಕಾರ ಕೊರ್ಪೇರಿ ಅವೇ ರೀತಿ ಕ್ಷೇತ್ರದ ಅನ್ನದಾನ ಸಮಿತಿಯ ಸಂಚಾಲಕರ್ಲಂದು ಆರೆ ಈ ದೇವಸ್ಥಾನದ ಪೂರ್ಣ ಕಾರ್ಯಕ್ರಮ ಅರೆನಾರು ತೊಡಗಾದೇರಿ ಅರೆಗೆ ಧನ್ಯವಾದ. ಮುಂದಕ್ಕೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇಂದಿನ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ನಮ್ಮ ಜೊತೆ ಇದ್ದಾರೆ ಸುಷ್ಮಾ ಕೋಟ್ಯಾಣಿಯವರು. ಇವರು ಇಂದಿನ ಕಾರ್ಯಕ್ರಮದ ಕುರಿತಾಗಿ ಒಂದೆರಡು ಮಾತುಗಳನ್ನು ಆಗಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತಿ ಇರುವ ಎಲ್ಲ ನಮ್ಮ ಗಣ್ಯ ವ್ಯಕ್ತಿಗಳಿಗೆ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಮಕ್ಕಳು ಹಾಗೂ ಅಕ್ಕ ಅಣ್ಣನವರಿಗೆ ಅಭಿನಂದಿಸುತ್ತಾ, ಇವತ್ತು ಈ ನಮ್ಮ ಟೀಮ್ ತತ್ವಮಸಿ ದೇರ್ಲಕಟ್ಟೆ ಇವರ 78ನೇ ವರ್ಷದ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಪರವಾಗಿ ನಾನು ಎಲ್ಲರಿಗೂ ಶುಭಾಶಯನ್ನು ಹೇಳಲು ಇಚ್ಛಿಸುತ್ತೇನೆ. ಹಾಗೆ ಮೊನ್ನೆ ನಡೆದಂತಹ ಕ್ರೀಡಾಕೂಟದಲ್ಲಿ ಎಲ್ಲರೂ ಭಾಗವಹಿಸಿದ್ದಾರೆ. ಎಲ್ಲ ಮಹಿಳೆಯರು, ಪುರುಷರು ಹಾಗೂ ಮಕ್ಕಳು ಭಾಗವಹಿಸಿ ಇದರ ಪ್ರಶಸ್ತಿಯನ್ನು ಇವತ್ತು ತೆಗೆದುಕೊಳ್ತಿದ್ದಾರೆ. ತುಂಬ ಖುಷಿ ಆಗ್ತಿದೆ ನೋಡಲಿಕ್ಕೆ. ಹಾಗೆ ಇನ್ನು ಮುಂದಕ್ಕೂ ದೇವರು ಇಂತಹ ಕ್ರೀಡಾಕೂಟಗಳನ್ನು ಇವರಿಗೆ ಮಾಡಲಿಕ್ಕೆ ಅಥವಾ ಇನ್ನು ಬೇರೆ ಕಾರ್ಯಕ್ರಮಗಳನ್ನು ಆಯೋಜಿಸಲಿಕ್ಕೆ ಟೀಮ್ ತತ್ವಮಸಿ ಇವರಿಗೆ ದೇವರು ಆಶೀರ್ವಾದ ಹಾಗೂ ಅವರಿಗೆ ಸದಾ ಬೆನ್ನು ಸಹಾಯಗಿರಿ ಇನ್ನು ಮುಂದೆ ಮಾಡಲಿಕ್ಕೆ ಅವರಿಗೆ ಶಕ್ತಿಯನ್ನು ನೀಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಹಾಗೆ ನನಗೆ ಇವತ್ತು ನಾನು ಹೆಚ್ಚು ಮಾತಾಡಲಿಕ್ಕೆ ನನಗೆ ಬರುವುದಿಲ್ಲ. ಇವತ್ತು ನನಗೆ ಮಾತಾಡಲಿಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಂಥ ಟೀಮ್ ತತ್ವಮಸಿ ಇವರ ತಂಡಕ್ಕೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಹೇಳುತ್ತೇನೆ. ಥ್ಯಾಂಕ್ ಯು. ತತ್ವಮಸಿ ಆಯೋಜಿಸಿದಂತಹ ಕ್ರೀಡಾಕೂಟದ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡಿದ ಸುಷ್ಮಾ ಇವರಿಗೆ ವಂದನೆಗಳು. ಅದೇ ರೀತಿಯಲ್ಲಿ ಮುಂದಕ್ಕೆ ನಮ್ಮ ಆತ್ಮೀಯ ಮಿತ್ರರು ಇವತ್ತು ನಮಗೆ ಆಸನದ ವ್ಯವಸ್ಥೆ ಮಾಡಿಕೊಟ್ಟಂತಹ ಪ್ರಕಾಶ್ ಭಂಡಾರಿ ಇವರು ಸುಬ್ರಹ್ಮಣ್ಯ ಡ್ರೈವಿಂಗ್ ಸ್ಕೂಲ್ ಇದರ ಮಾಲಕರು ಹೌದು, ಈ ಕ್ಷೇತ್ರದ ಮಾಜಿ ಸಂಚಾಲಕರು ಹೌದು. ಇವರ ಸಂಚಾಲಕತ್ವದಲ್ಲಿ ಹಲವು ರೀತಿಯ ಕಾರ್ಯಕ್ರಮಗಳನ್ನು ಈ ಕ್ಷೇತ್ರದಲ್ಲಿ ಹಮ್ಮಿಕೊಂಡಿದ್ದಾರೆ. ಇವರು ನಮ್ಮ ತತ್ವಮಸಿ ತಂಡದ ತಂಡವು 78ನೇ ಸ್ವಾತಂತ್ರ್ಯೋತ್ಸವದ ಈ ಶುಭಾಶಯವನ್ನು ಹೇಳುತ್ತಾ ವೇದಿಕೆಯಲ್ಲಿ ಆಸೀನರಾಗಿರತಕ್ಕಂತಹ ಎಲ್ಲ ನನ್ನ ಆತ್ಮೀಯ ಗೆಳೆಯರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ನನ್ನ ಆತ್ಮೀಯ ಬಂಧುಗಳೇ, ಟೀಮ್ ತತ್ವಮಸಿ ದೇರ್ಲಕಟ್ಟೆ ಇದರ 4 ವರ್ಷದ ಈ ಒಂದು ಅತಿರಥ ಒಂದು ಪ್ರಯತ್ನದಿಂದ ಈಗಾಗಲೇ ಹಲವು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಅದರ ಜೊತೆಗೆ ರಕ್ತದಾನ ಶಿಬಿರದಂತಹ ಉನ್ನತ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡಿ ಸಮಾಜಕ್ಕೆ ಬೇಕಾದಂತಹ ಕೆಲಸ ಕಾರ್ಯಗಳನ್ನು ಅತ್ಯುತ್ತಮ ಒಂದು ಅಚ್ಚುಕಟ್ಟಲ್ಲಿ ಮಾಡಿದ ಒಂದು ಟೀಮ್ ಅಂತ ಹೇಳಿದರೆ ಅದು ತತ್ವಮಸಿ ಅನ್ನೋ ಒಂದು ಹೇಳಬಹುದು. ಬಂಧುಗಳೇ, ಇನ್ನು ಮುಂದಿನ ದಿನಗಳಲ್ಲೇ ಕೂಡ ಇವರಿಗೆ ಇಂಥ ಒಂದು ಕೆಲಸ ಕಾರ್ಯಗಳನ್ನು ಮಾಡುವಂತಹ ಒಂದು ಸೇವೆ ಮಾಡುವಂತಹ ಕೂಡ ಒಳ್ಳೆಯ ಒಂದು ಅವಕಾಶ ಸಿಗಲಿ ಅನ್ನೋ ಮಾತವನ್ನು ಹೇಳುತ್ತಾ, ಪರಮ ಪಾವಿತ್ರವಾದಂತಹ ಈ ಭಾರತಾಂಬೆಯ ಮಣ್ಣಿನಲ್ಲಿ, ಅದರಲ್ಲೂ ಕೂಡ ಈ ತುಳುನಾಡಿನ ಮಣ್ಣಿನಲ್ಲಿ ನಾವು ಹುಟ್ಟಿದ್ದೇವೆ ಅಂತ ಹೇಳಿದರೆ ನಾವು ನಿಜವಾಗಲೂ ಒಂದು ಭಾಗ್ಯವಂತರೇ. ಬಂಧುಗಳೇ, ಈ ಭಾಗ್ಯವಂತರು ಅಂತ ಹೇಳುವಾಗ ಒಂದೆರಡು ಪ್ರಶ್ನೆಗಳನ್ನ ಒಂದು ಸಣ್ಣ ಗಾದೆ ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ನಮಗೆ ಹಾಸಿಗೆ ಜೊತೆ ನಿದ್ದೆ ಇದ್ರೆ ಮಾತ್ರ ಆ ಹಾಸಿಗೆ ಮಹತ್ವ ಬರುತ್ತೆ. ಅದೇ ರೀತಿ ಬೇಕಾದಷ್ಟು ಆಹಾರವಿದ್ರೂ ಕೂಡ ಹಸಿವು ಇದ್ರೆ ತಾನೇ ಅದರ ಮಹತ್ವ. ಅದೇ ರೀತಿ ಕೋಟಿ ಹಣ ಇದ್ರೂ ಕೂಡ ದಾನ ಧರ್ಮ ಮಾಡುವಂತಹ ಒಂದು ಭಾಗ್ಯ ಕೂಡ ಇದ್ದರೆ ಮಾತ್ರ
ಇಂತಹ ಒಂದು ಕೆಲಸ, ಉನ್ನತವಾದ ಒಂದು ಕೆಲಸ ಕಾರ್ಯಗಳನ್ನು ಮಾಡಲು ಸಾಧ್ಯ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ವೇದಿಕೆ ಎಷ್ಟೇ ಚಿಕ್ಕದಾದರೂ ಇರುವಂತಹ ಒಂದು ಅವಕಾಶ ತುಂಬ ದೊಡ್ಡದು. ಈ ಸಣ್ಣ ವೇದಿಕೆಯಲ್ಲಿ ಅದು ಸಿಕ್ಕಂಥ ಈ ಅವಕಾಶ ದೊಡ್ಡ ಮಟ್ಟದಲ್ಲಿ ಇದೆ ಅಂತ ಈ ಸಂದರ್ಭದಲ್ಲಿ ನಿಮಗೆ ಹೇಳುತ್ತಾ, ನನಗೆ ಈ ವೇದಿಕೆಯಲ್ಲಿ ಒಂದೆರಡು ಮಾತನಾಡಲು ಅವಕಾಶ ಕೊಟ್ಟಂತಹ ಟೀಮ್ ತತ್ವಮಸಿ ಹಾಗೂ ಯಜ್ಞ ಇವರಿಗೆಲ್ಲ ನನ್ನ ಧನ್ಯವಾದನ ಹೇಳುತ್ತಾ, ಧನ್ಯವಾದಗಳು ಪ್ರಕಾಶ್ ಭಂಡಾರಿ ನಮ್ಮ ಕಾರ್ಯಕ್ರಮಕ್ಕೆ ಪ್ರತಿ ಸಲವೂ ಕೂಡ ಸಹಕಾರ ನೀಡ್ತಾ ಬಂದಿರುವಂಥವರು. ಅವರು ಇನ್ನು ಮುಂದಕ್ಕೆ ಒಳ್ಳೆ ರೀತಿಯ ಭಾಷಣಕಾರ ಆಗ್ಬೋದು ಅಂತ ನನ್ನೊಂದು ಅನಿಸಿಕೆ. ಯಾಕಂದರೆ ಅವರ ಬಳಿಯಲ್ಲಿ ತುಂಬ ಒಂದು ಜ್ಞಾನ ಭಂಡಾರ ಇದೆ. ಅವರಿಗೆ ಸ್ಟೇಜ್ ಇಷ್ಟುವರೆಗೆ ಸಿಕ್ಕಲಿಲ್ಲ, ಅವ್ರನ್ನ ಯಾರು ಕೂಡ ಗೆಸ್ಟ್ ಮಾಡಲಿಲ್ಲ ಕಾಣ್ತದೆ. ಮೊನ್ನೆ ನಾವು ಮತ್ತು ಟೀಮ್ ಯಜ್ಞದವರು ಮಾಡಿದ್ದು. ಹಾಗಾಗಿ ಇಂದಿನ ನಮ್ಮ ಈ ಕಾರ್ಯಕ್ರಮದ ಪರವಾಗಿ ಒಳ್ಳೆ ರೀತಿಯ ಮಾತನಾಡಿದಂತಹ ಪ್ರಕಾಶ್ ಭಂಡಾರಿ ಅವರಿಗೆ ಧನ್ಯವಾದಗಳು. ಮುಂದಕ್ಕೆ ಒಂದು 2-3 ಕ್ರೀಡಾಕೂಟ ಸ್ಪರ್ಧೆಯ ಬಹುಮಾನ ವಿತರಣೆಯನ್ನು ಮಾಡಲಿಕ್ಕಿದ್ದೇವೆ. ಈ ಬಹುಮಾನ ವಿತರಣೆಯ ನಡೆಸಿಕೊಡ್ಬೇಕಾಗಿ ನಮ್ಮ ವೇದಿಕೆಯಲ್ಲಿರುವ ಗಣ್ಯರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಇದರ ಬಹುಮಾನದ ಪಟ್ಟಿಯನ್ನು ಓದಲಿಕ್ಕಿದ್ದಾರೆ ರಾಜೇಶ್ ಅಣ್ಣ. 10ನೇ ತರಗತಿಯ ವಿಭಾಗದಲ್ಲಿ ನಿಂಬೆ ಚಮಚ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ ಮೋಕ್ಷಿತ್. ಕೇಳಿಕೊಳ್ತಾ ಇದ್ದಾರೆ. ದ್ವಿತೀಯ ಸ್ಥಾನವನ್ನು ಪಡೆದಿದ್ದಾರೆ ವಿಜಿತ್. ಮಹಿಳೆಯರ ವಿಭಾಗದಲ್ಲಿ ಪ್ರಥಮ ಸ್ಥಾನ ಸರಿತಾ. ನಿಂಬೆ ಚಮಚ ಮಹಿಳೆಯರ ವಿಭಾಗದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿದ್ದಾರೆ ಹರ್ಷಿತಾ ದೇರಳಕಟ್ಟೆ. ಅದೇ ರೀತಿ ನಿಂಬೆ ಚಮಚ ಪುರುಷರ ವಿಭಾಗದಲ್ಲಿ ಪ್ರಥಮ ಸ್ಥಾನ ಅಕ್ಷಯ್ ದೇರಳಕಟ್ಟೆ. ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಶ್ರೀಯುತ ಪ್ರವೀಣ್ ಟಿ ಸುವರ್ಣ. ಮೈದಾದಿಂದ ನಾಣ್ಯ ಹೆಕ್ಕುವ ಮಹಿಳೆಯರ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ ಸಂಜನಾ. ಮುಂದಿನ ಬಹುಮಾನ ವಿತರಣೆಯನ್ನು ನಡೆಸಿಕೊಡ್ಬೇಕು ಪ್ರವೀಣ್ ಟಿ ಸುವರ್ಣ ಅವರು. ಹೆಕ್ಕುವ ಮಹಿಳೆಯರ ವಿಭಾಗದ ಪ್ರಥಮ ಸ್ಥಾನ ಸಂಜನಾ. ಮನೆಯವರು ಯಾರಾದರೂ ಇದ್ದರೆ ಬಂದು ಪ್ರಶಸ್ತಿಯನ್ನು ಪಡೆಯಬೇಕು. ದ್ವಿತೀಯ ಸ್ಥಾನ ರೋಹಿಣಿ, ಅವರು ಕೂಡ ಗೈರು ಹಾಜರಿರ್ತಾರೆ. ಮೈದಾದಿಂದ ನಾಣ್ಯ ಹೆಕ್ಕುವ ಪುರುಷರ ವಿಭಾಗದಲ್ಲಿ ಪ್ರಥಮ ರಾಜೇಶ್ ನಾಡೆಂಜ, ದ್ವಿತೀಯ ರಕ್ಷಿತ್ ದೇರ್ಲಕಟ್ಟೆ. ರಕ್ಷಿತ್ ದೇರ್ಲಕಟ್ಟೆ ದ್ವಿತೀಯ. ಧನ್ಯವಾದಗಳು. ಮುಂದಕ್ಕೆ ಸಂಗೀತ ಕುರ್ಚಿ ಸ್ಪರ್ಧೆ 1ರಿಂದ 8 ಈ ವಿಭಾಗದಲ್ಲಿ ಪ್ರಥಮ ಅನ್ವಿತಾ, ದ್ವಿತೀಯ ಕಿಶಾನಿ ಬಗಂಬೆಲ. ಇವರಿಗೆ ಸುಷ್ಮಾ ಇವರು ಬಹುಮಾನ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪ್ರಥಮ ಅನ್ವಿತಾ, ದ್ವಿತೀಯ ಕಿಶಾನಿ ಬಗಂಬೆಲ. ಅವರ ಅನುಪಸ್ಥಿತಿಯಲ್ಲಿ ಮನೆಯವರು ಬಹುಮಾನವನ್ನು ತಗೊಳ್ಬೋದು. ಸಂಗೀತ ಕುರ್ಚಿ ಮಹಿಳೆಯರ ವಿಭಾಗದಲ್ಲಿ ಪ್ರಥಮ
ಸಂಜನಾ, ದ್ವಿತೀಯ ರಶ್ಮಿ ಶೆಟ್ಟಿ. ಪ್ರಥಮ ಸಂಜನಾ, ದ್ವಿತೀಯ ರಶ್ಮಿ ಶೆಟ್ಟಿ. ಸಂಗೀತ ಕುರ್ಚಿ ಪುರುಷರ ವಿಭಾಗದಲ್ಲಿ ಪ್ರಥಮ ರವಿ ಗುಡ್ಡೆಮಾರ್, ದ್ವಿತೀಯ ರಾಘವೇಂದ್ರ ನಿತ್ಯಾನಂದ ನಗರ. ದ್ವಿತೀಯ ರಾಘವೇಂದ್ರ ನಿತ್ಯಾನಂದ ನಗರ. ಧನ್ಯವಾದಗಳು ಸುಷ್ಮಾ. ಇಂದಕ್ಕೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇಂದಿನ ಕಾರ್ಯಕ್ರಮದಲ್ಲಿ ತತ್ವಮಸಿ ಕಾರ್ಯಕ್ರಮದ ಅಥವಾ ತತ್ವಮಸಿ ಆಯೋಜಿಸಿದಂಥ ಕ್ರೀಡಾಕೂಟದ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ನಮ್ಮ ತತ್ವಮಸಿ ಯಕ್ಷಗಾನ ಸಮಿತಿಯ ಗೌರವಾಧ್ಯಕ್ಷರಾದ ವಸಂತ್ ಶೆಟ್ಟಿ ಇವರಲ್ಲಿ ಕೇಳಿಕೊಳ್ತಪ್ಪ. ಶ್ರೀ ಕ್ಷೇತ್ರದ ದೇವರೇನು ನಮ್ಮೊಂದು ಅಂಚನೆ ನಮ್ಮ ಕ್ಷೇತ್ರದ ಆರಾಧ್ಯ ದೈವ ಗುಳಿಗ ಕೊರಗ ಜನಪುರ ಮನಸ್ಸರ ನಮ್ಮೊಂದು ಇನಿ ನಂಗೆ ಸ್ವಾತಂತ್ರ್ಯ ದಿಕ್ಕದು ಸಾಧಾರಣ 78 ವರ್ಷದ ಆಂಡ್ ಐತಲ ಮಾತ್ರೆಗಳ ಶುಭಾಶಯ ಕೊರೊಂದುಲ್ಲೆ ಬೊಕ್ಕ ಮೂಲು ವೇದಿಕೆ ಹಿಡಿತಿನ ಮಾತ ಅತಿಥಿ ಗಣ್ಯರೆಗಳ ಬೊಕ್ಕ ದುಂಬಿತ್ತಿನ ಮಾತ ಭಿನ್ನೆರೆಗಳ ಶುಭಾಶಯ ಕೊರೊಂದು ಇನಿ ತತ್ವಮಸಿ ಶಾಖೆದ ಬಗ್ಗೆ ಪ್ರಾಸ್ತಾವಿಕ ಪಂಡಿರು ಅವಿನಾಶ್ ಪೂರ ಇಂಚ ನಡತ್ತು ಬತ್ತಂಡು ರಕ್ತದಾನ ಶಿಬಿರ ಅಂಡ್ ಪೂರ ಓ ಮಾತ ದಾನ ಮಲ್ತ ಬಂಡದು ಪೂರ ಪಂಡಿರು ಅಂಚನೆ ಹಣದುಂಬುಗಳ ಈ ಶಾಖೆಗೆ ಮಾತೆರ್ಲ ಇಂಚನೆ ಹೆಚ್ಚಿನ ಸಹಕಾರ ಕೊರೊಂದು ನನಲ ದುಂಬು ವರ್ಷ ಹೆಚ್ಚಿಗೆ ಇಂಚಿನ ಕ್ರೀಡಾಕೂಟ ನಡಪೋಡು ನೆಟ್ಟು ಬಹುಮಾನ ದೆಪ್ಪನ ಪ್ರಶ್ನೆ ಇತ್ತು ನೆಟ್ಟು ಅಭಾಗವಸಿನ ಪ್ರಶ್ನೆ ಬಹುಮಾನ ಒಂಜಿ ಫಸ್ಟ್ ಸೆಕೆಂಡ್ ಬರು ಆಂಡ ನೆಟ್ಟು ಹುಮ್ಮಸ್ಸು ಬೋಡು ಮಾತಿರಗಳ ಅಂಚೆ ಭಾಗವಸದು ನನದುಂಬುಗು ಎಲ್ಲಂಜಿ ನಮ್ಮ ತತ್ವಮಸಿ ಶಾಖದಲ್ಲಿ ಕೊಡು ಪಟ್ಲ ಯಕ್ಷದವ ಪಟ್ಲ ಸತೀಶ್ ಶೆಟ್ಟಿನ ಪಟ್ಲ ನೆತ್ತ ಫೌಂಡೇಶನ್ದ ನಾ ಯಕ್ಷಗಾನ ನಡಪೆರಂಡು ಅವು ಷಷ್ಠಿದ ಮನದನಿ ಏಪಲ ನಾವು ಫಿಕ್ಸ್ ಮಲ್ತ ಷಷ್ಠಿದ ಮನದನಿ ಮೂಲು ಯಕ್ಷಗಾನ ಎರಂಡು ಅಂಚ ಐಕಲ ಮಾತೆರ್ಲ ಹೆಚ್ಚಿನ ಸಂಖ್ಯೆ ವಸಂತನ ತೂದು ನಮ್ಮ ಜವಣಿಯರಿಗೊಂತ ನಾಚಿಗೆ ಅವಡು ದಾಯ ಪಂಪೆ ಬಂಡ ಆರು ಪ್ರತಿ ಕಾರ್ಯಕ್ರಮಗಳು ನಮ್ಮೊಟ್ಟುಗುಳ್ಳೇರು ವಾ ಸಮಯಡು ಎಂಚಿನಗಲೆಪ್ಪುಲ ಆರು ಉಳ್ಳೇರು ಪ್ರತಿ ಕಡೆಟ್ ಭಜನೆ ನಗಲ ವಸಂತನ್ನ ಉಳ್ಳೇರು ಆರು ಅಯ್ಯಪ್ಪ ಸ್ವಾಮಿನ ಬಕ್ಕ ಕಟೀಲ್ ದಪ್ಪೆನ ಬಾರಿ ಮಲ್ಲೊಂಜಿ ಭಕ್ತೆಲಂದು ಅಂಚಾದು ಇನಿ ಕಾರ್ಯಕ್ರಮ ಕಾಂಡೆಲ ಬೈದೇರು ಇತ್ತೆಲ ಬೈದೇರು ಮೊನ್ನೆ ಕ್ರೀಡಾಕೂಟಕ್ಕೆ ಕಾಂಡೆಡ್ದು ಬಯ್ಯ ಮುಟ್ಟ ಇತ್ತೇರು ಅಂಡ್ ಆರೆಗೊಂಚೂರು ಕಡೆಕ್ಷನ್ ಅರಿಗೆ ತರಬೇನೆ ಆಪನ್ನು ಪಂಡದು ಅರು ನಡ ಪಂಡದು ಪೋತೇರು ಅಡ್ದು ಬೊಕ್ಕಾರು ಫೋನ್ ಮಲ್ತದು ಕೇಳಿದೇರು ಕಾರ್ಯಕ್ರಮ ದಾದಾಂಡು ಕಾಸ್ತ ವ್ಯವಸ್ಥೆ ದಾದಾಂಡು ದಾಲಾಂಡ್ಲ ಹೆಚ್ಚು ಕಡಿಮೆ ಅಂಡ ಅತ್ತನ ದಾದಾಂಡ್ಲ ವ್ಯವಸ್ಥೆ ಆವಡ ಎಂಚಿನ ವ್ಯವಸ್ಥೆ ಅಂಚಾದು ಅಂಚಿನ ಹಿರಿಯಕ್ಕಲು ಎಂಕಲ್ನ ಬೆರಿಸಾಯ ಆದಿತ್ತಂಡ ಬೊಕ್ಕ ಅಯ್ಯಪ್ಪ ಸ್ವಾಮಿನ ಆಶೀರ್ವಾದ ಇತ್ತಂಡ ನಮ್ಮ ಇಂಚಿನ ಕಾರ್ಯಕ್ರಮ ಅತ್ತು ನನ್ನ ದುಂಬಗ ಮಲ್ಲ ಮಟ್ಟದ ಕಾರ್ಯಕ್ರಮ ಮಲ್ಪಲ್ಲಿ ಪನ್ಪುಣ ಅಂಚಿನ ಇನ್ನೊಂಜಿ ಅಭಿಲಾಷೆ ಇನ್ನಿತ ಕಾರ್ಯಕ್ರಮಕ್ಕೆ ಎಂಗ್ಳಿಗೆ ರಡ್ಡು ಎಡ್ಡೆ ಹಿತವಚನ ಕೋರಿನಂಚಿನ ವಸಂತ್ ಶೆಟ್ರಿಗೆ ಧನ್ಯವಾದ. ಮುಂದಕ್ಕೆ ನಾವು ಈ ಕ್ಷೇತ್ರದಲ್ಲಿ ದ್ವಿತೀಯ ವರ್ಷದ ಕ್ರೀಡಾಕೂಟವನ್ನು ಆಯೋಜಿಸಿದ ಸಂದರ್ಭದಲ್ಲಿ ನಾವು ನಮ್ಮ ತಂಡದ ಸಭೆಯನ್ನು ಕರೆದು ನಿರ್ಣಯ ಮಾಡಿದಾಗ ಸದಸ್ಯರೆಲ್ಲ ಹೇಳಿದಂತಹ ಮಾತು ಕೇವಲ ಕ್ರೀಡಾಕೂಟವನ್ನು ಆಯೋಜಿಸಿದರೆ ಸಾಕಾಗಲಿಕ್ಕಿಲ್ಲ, ಬೇರೆ ಯಾವುದಾದ್ರೊಂದು ಸ್ಪರ್ಧೆಯನ್ನು ಏರ್ಪಡಿಸುವ ಅಂತ. ಆಗ ನಮಗೆ ನಮ್ಮ ಸದಸ್ಯರೆಲ್ಲರೂ 13 ಜನ ಇದ್ದರೂ ಕೂಡ ಅದರಲ್ಲಿ ಕೆಲಸ ಮಾಡುವವರು ಒಂದು 7-5 ಜನ ಅಷ್ಟೇ, ಬಾಕಿದವರು ಕಾರ್ಯಕ್ರಮ ಆಗುವಾಗ ಬಂದು ಸಹಕಾರ ಕೊಡ್ತಾರೆ. ಆದರೆ ಮುಂದಕ್ಕೆ ಯಾವ ರೀತಿಯಲ್ಲಿ ಕಾರ್ಯಕ್ರಮ ಮಾಡುವಂಥ ಮುಂದುವರಿಯುವಾಗ ನಾವು ಇದೇ ಕ್ಷೇತ್ರದ ಸಭಾಂಗಣದಲ್ಲಿ ಮಕ್ಕಳಿಗೆ ಚಿತ್ರಕಲೆ ಸ್ಪರ್ಧೆಯನ್ನು ಏರ್ಪಡಿಸುವಂತಹ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ವಿ. ಈ ಚಿತ್ರಕಲೆ
ಸ್ಪರ್ಧೆಯಲ್ಲಿ ಕೂಡ ನಾವು ನೆನೆಸಿದ್ದಕ್ಕಿಂತ ಜಾಸ್ತಿ ಸಾಧಾರಣ ಒಂದು 50ಕ್ಕಿಂತ ಮೇಲ್ಪಟ್ಟು ಮಕ್ಕಳು ಚಿತ್ರಕಲೆ ಸ್ಪರ್ಧೆಗೆ ಹಾಜರಾಗಿದ್ದರು. ಈ ಸ್ಪರ್ಧೆಯಲ್ಲಿ ನಾವು 1ರಿಂದ 4ನೇ ತರಗತಿ ಹಾಗೂ 5ರಿಂದ 7ನೇ ತರಗತಿ, 8ರಿಂದ 10ನೇ ತರಗತಿ ಹೀಗೆ ವಿಭಾಗವಾರು ಸ್ಪರ್ಧೆಯನ್ನು ಮಾಡಿದ್ವಿ, ಚಿತ್ರಕಲೆ ಸ್ಪರ್ಧೆ. ಅದರಲ್ಲಿ 1ರಿಂದ 4ನೇ ತರಗತಿಯ ಮಕ್ಕಳಿಗೆ ರಾಷ್ಟ್ರಧ್ವಜದ ಚಿತ್ರ, 5ರಿಂದ 7ನೇ ತರಗತಿಯ ವಿದ್ಯಾರ್ಥಿಗಳಿಗೆ ರಾಷ್ಟ್ರಪಕ್ಷಿಯ ಚಿತ್ರ, 8ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಪರಿಸರದ ಚಿತ್ರ. ನಿಮ್ಮ ಹಿಂಭಾಗದಲ್ಲಿ ಮತ್ತು ಬಲಭಾಗದಲ್ಲಿ ನಾವು ಹಾಕಿದ್ದೇವೆ ಮಕ್ಕಳು ಮಾಡಿದಂತಹ ಚಿತ್ರ. ನಮಗೆ ಅದನ್ನು ನೋಡುವಾಗ ಏನೋ ಸ್ವಲ್ಪ ಹೀಗೆ ಮಾಡಿದಾರಲ್ಲ ಅಂತ ನಾವು ನೆನೆಸ್ಬೋದು. ಆದರೆ ನಾವು ಹಾಗೆ ನೆನೆಸುವ ಮೊದಲು ನಮಗೆ ಅದೇ ರೀತಿಯಲ್ಲಿ ಮಾಡಲಿಕ್ಕೆ ಬರ್ತದಾ ಅದನ್ನು ಸ್ವಲ್ಪ ನಾವು ಯೋಚಿಸಬೇಕು. ಯಾಕೆಂದರೆ ನಾವು ಇನ್ನೊಬ್ಬರು ಮಾಡಿದ್ದು ಅಥವಾ ಇನ್ನೊಬ್ಬರು ಏನಾದರೂ ಪ್ರಸ್ತುತಿ ಮಾಡುವಾಗ ನಾವು ಇಲ್ಲಿ ಕೂತ್ಕೊಂಡು ನಗಡ್ತೇವೆ ಅಥವಾ ಏನಾದರೂ ಹೇಳ್ತೇವೆ. ಆದರೆ ನನಗೆ ಅದು ಮಾಡುವಂತಹ ಸಾಮರ್ಥ್ಯ 0. ಅದಕ್ಕೋಸ್ಕರ ಯಾವ ಮಕ್ಕಳನ್ನಾಗಲಿ ಅಥವಾ ಯಾವ ಒಂದು ಸ್ಪರ್ಧೆಯನ್ನಾಗಲಿ ನಾವು ಹಂಗಿಸುವುದು ಅದನ್ನು ನಾವು ಯಾವತ್ತೂ ಇಟ್ಕೊಳ್ಬಾರ್ದು. ಯಾಕಂದರೆ ಇಂಥ ಮಕ್ಕಳು ಮುಂದಕ್ಕೆ ಒಳ್ಳೆ ರೀತಿಯಲ್ಲಿ ಚಿತ್ರಕಲೆ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನವನ್ನು ಪಡೆದುಕೊಳ್ಬೋದು. ಅದೇ ರೀತಿಯಲ್ಲಿ ಇಂದಿನ ಚಿತ್ರಕಲೆ ಸ್ಪರ್ಧೆಯಲ್ಲಿ ವಿಜೇತರಾದಂತಹ ಸ್ಪರ್ಧಿಗಳಿಗೆ ಬಹುಮಾನವನ್ನು ನೀಡಬೇಕಾಗಿ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಜಗದೀಶ್ ರೈ ಬೆಳ್ಮ ಹೊಸಮನೆ ಇವರನ್ನು ಕೇಳಿಕೊಳ್ತಾ ಇದ್ದೇನೆ. ಚಿತ್ರಕಲೆಯ ಸ್ಪರ್ಧೆಯ ಸ್ಪರ್ಧಿಗಳ ಪ್ರಥಮ ಮತ್ತು ದ್ವಿತೀಯ ಬಹುಮಾನವನ್ನು ನೀಡಲಿಕ್ಕಿದ್ದೇವೆ. 1ರಿಂದ 4ನೇ ತರಗತಿ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪ್ರತೀಶಾ, 1ರಿಂದ 4ನೇ ತಮ ಸ್ಥಾನ ಪ್ರತೀಶಾ, ದ್ವಿತೀಯ ಸ್ಥಾನ ಧನ್ವಿನ್ ರಾಜ್. ಧನ್ವಿನ್ ರಾಜ್ 5ರಿಂದ 7ನೇ ತರಗತಿ ಪ್ರಥಮ ಸ್ಥಾನ ಮನಸ್ವಿ, ಪ್ರಥಮ ಸ್ಥಾನ ಮನಸ್ವಿ, ದ್ವಿತೀಯ ಸ್ಥಾನ ಮಣಿಕಂಠ, ದ್ವಿತೀಯ ಸ್ಥಾನ ಮಣಿಕಂಠ. ಅದೇ ರೀತಿಯಲ್ಲಿ 8ರಿಂದ 10ನೇ ತರಗತಿಯ ವಿಭಾಗದಲ್ಲಿ ಪ್ರಥಮ ಸ್ಥಾನ ವಿಹಾನ್ ವಿ ಶೆಟ್ಟಿ, ದ್ವಿತೀಯ ಸ್ಥಾನ ಮೋಕ್ಷಿತ್ ಬಗಂಬಿಲ. ಪ್ರಥಮ ಸ್ಥಾನ ವಿಹಾನ್ ವಿ ಶೆಟ್ಟಿ, ದ್ವಿತೀಯ ಸ್ಥಾನ ಮೋಕ್ಷಿತ್ ಬಗಂಬಿಲ. ಇನ್ನೊಂದು ವಿಭಿನ್ನ ರೀತಿಯ ಸ್ಪರ್ಧೆಯನ್ನು ಏರ್ಪಡಿಸಿತ್ತು. ಅದೇನೆಂದರೆ ಆನ್ಲೈನ್ ದೇಶಭಕ್ತಿ ಗೀತೆ ಸ್ಪರ್ಧೆ. ಆನ್ಲೈನ್ ದೇಶಭಕ್ತಿಗೆ ಸ್ಪರ್ಧೆ ಯಾವ ರೀತಿ ಮಾಡುವುದಂದರೆ ಅದರಲ್ಲಿ ನಾವು ಕೆಲವು ನಿಯಮಗಳನ್ನು ಹಾಕಿದ್ವಿ. 2 ನಿಮಿಷಗಳ ಕಾಲ ಮಾತ್ರ ದೇಶಭಕ್ತಿ ಗೀತೆ ಹಾಡಬೇಕು. ಅದೇ ರೀತಿಯಲ್ಲಿ ವಿಡಿಯೋ ಚಿತ್ರೀಕರಣ ಮಾಡುವಾಗ ಲ್ಯಾಂಡ್ಸ್ಕೇಪ್ ಮಾದರಿಯಲ್ಲಿ ಮಾಡಬೇಕು. ಅದೇ ರೀತಿಯಲ್ಲಿ ಉಚ್ಚಾರ ಸ್ಪಷ್ಟತೆ ಇರಬೇಕು. ಅದೇ ರೀತಿಯಲ್ಲಿ ದೇಶಭಕ್ತಿ ಗೀತೆಯನ್ನು ಮಾತ್ರ ಪ್ರಸ್ತುತಿ ಮಾಡಬೇಕು ಅಂತ. ಇದರಲ್ಲಿ ನಾವು ನೆನೆಸೋದಕ್ಕಿಂತ ಜಾಸ್ತಿ ಜನ ಭಾಗವಹಿಸಿದ್ದಾರೆ. ಬರೋಬ್ಬರಿ 90 ಸ್ಪರ್ಧಿಗಳು ಇದರಲ್ಲಿ ಭಾಗವಹಿಸಿದ್ದಾರೆ. ಅದರಲ್ಲಿ ನಮಗೆ ವಾಟ್ಸಪ್ ಮೂಲಕ ಬಂದಂತಹ ವಿಡಿಯೋಗಳು ನಮಗೆ ಅದನ್ನು ಡೌನ್ಲೋಡ್ ಮಾಡಲಿಕ್ಕೆ ಕಷ್ಟ ಆಗಿದೆ. ಅದರಲ್ಲಿ ನಂದು ಹೆಸರು ನಂಬರ್ ಅಕ್ಷಯ್ ಅವರದು, ಅವಿನಾಶ್ ಅವರದು. ನನಗೆ ಮತ್ತು ಅಕ್ಷಯ್ಗೆ 50ಕ್ಕಿಂತ ಮೇಲ್ಪಟ್ಟು ಬಂದಿದೆ. ನಮಗೆ ಅದನ್ನು ಡೌನ್ಲೋಡ್ ಮಾಡಲಿಕ್ಕೆ 1 ದಿನ ಆಗಿದೆ. ಕಡೆಯ ದಿನಾಂಕ 10 ತಾರೀಕು ಕೊಟ್ಟಿದ್ವಿ. ಅವತ್ತು ಸಂಜೆ 7 ಗಂಟೆ ಒಳಗೆ ಕಳಿಸಬೇಕು ಅಂತ. 7 ಗಂಟೆ ಮೊದಲು 6:15 ಆಗುವಾಗ ಎಷ್ಟು ಬಂದಿದೆ ವಿಡಿಯೋ ಅಂತೇಳಿ ನಮಗೆ ಸಾಕಾಗಿದೆ. ನನಗೆ 7 ಗಂಟೆಯಿಂದ 7:15 ತನಕ ಮೊಬೈಲ್ ಒತ್ತಿ ಸಾಕಾಗಿದೆ. ಅದಕ್ಕಾಗಿ ಇದು ನಮ್ಮ ಹತ್ತಿರದ
ಯಾವ ಮಕ್ಕಳು ಕೂಡ ಇದರಲ್ಲಿ ಜಾಸ್ತಿಯಾಗಿ ಭಾಗವಹಿಸಲಿಲ್ಲ. ಅದೊಂದು ತುಂಬ ಖೇದಕರ ಸಂಗತಿ. ಹತ್ತಿರದ ಮಕ್ಕಳು ಯಾರು ಕೂಡ ಇದರಲ್ಲಿ ಭಾಗವಹಿಸಲಿಲ್ಲ. ಬೆರಳೆಣಿಕೆ ಅಲ್ಲಿ ಒಬ್ಬರು ಹೇಳ್ತಾ ಇದ್ದಾರೆ ನಾವು ಭಾಗವಹಿಸಿದ್ದೇವೆ ಅಂತ. ನೀವು ಕ್ಷೇತ್ರದ ಭಜನಾ ಮಂಡಳಿಯ ಮಕ್ಕಳು, ನೀವು ಭಾಗವಹಿಸಬೇಕು ಅಂತ ನಮ್ಮ ಒಂದು ಅಭಿಪ್ರಾಯ ಉಂಟು, ಹಾಗಂತಲ್ಲ. ಈ ಆಸುಪಾಸಿನಲ್ಲಿ ನಮಗೆ ಯಾರ್ದು ಕೂಡ ದೇಶಭಕ್ತಿ ಗೀತೆ ಸ್ಪರ್ಧೆಗೆ ಅಷ್ಟೊಂದು ಒಳ್ಳೆ ರೀತಿಯ ಸಹಕಾರ ಸಿಕ್ಕಲಿಲ್ಲ. ನಮಗೆ ತುಂಬ ವಿಡಿಯೋ ಬಂದದ್ದು ಉಡುಪಿ, ಕುಂದಾಪುರ ಮತ್ತು ಬಂಟ್ವಾಳ, ಅದೇ ರೀತಿಯಲ್ಲಿ ಮಂಗಳೂರು. ಮತ್ತೊಂದು ವಿಡಿಯೋ ಬಂದಿತ್ತು ಚೆನ್ನೈಯಿಂದ, ಅದು ಅಕ್ಷಯ್ ಅವರಿಗೆ, ಅವರೆಲ್ಲ ಕಳಿಸಿದ್ದಾರೆ. ನಮಗೆ ಇದನ್ನು ಒಬ್ಬರಿಗಿಂತ ಒಬ್ಬರು ಒಳ್ಳೆ ರೀತಿಯಲ್ಲಿ ದೇಶಭಕ್ತಿಯನ್ನು ಪ್ರಸ್ತುತಿಪಡಿಸಿದ್ದಾರೆ. ಆದರೆ ನಾವು ಇದರಲ್ಲಿ ಎಲ್ಲ ವಿಭಾಗದಲ್ಲೂ ಕೂಡ ಪ್ರಥಮ ಮತ್ತು ದ್ವಿತೀಯ ಸ್ಥಾನವನ್ನು ಮಾತ್ರ ನೀಡಬೇಕು ಅಂತ ನಮ್ಮ ಅಭಿಪ್ರಾಯದಲ್ಲಿತ್ತು. ಹಾಗಾಗಿ ಆನ್ಲೈನ್ ದೇಶಭಕ್ತಿಗೆ ಸ್ಪರ್ಧೆಯಲ್ಲಿ ವಿಜೇತರಾದವರ ಹೆಸರನ್ನು ನಾನು ಓದಿ ಹೇಳ್ತೇನೆ. ಆದರೆ ಎಲ್ಲ ವಿಜೇತರು ಕೂಡ ಉಡುಪಿಯವರೇ, ಎಲ್ಲ ವಿಜೇತರು ಕೂಡ ಉಡುಪಿಯವರೇ. ಆದರೆ ಒಬ್ಬರು ಸ್ಪರ್ಧಿ ಮಾತ್ರ ನಮ್ಮ ನೆರೆಯ ಬಬ್ಬುಕಟ್ಟೆ. ಆದರೆ ನಮಗೆ ಕರೆ ಮುಖಾಂತರ ತಿಳಿಸಿದ್ದಾರೆ, ನಮಗೆ ಬರಲಿಕ್ಕೆ ಅಸಾಧ್ಯ ಆಗ್ತದೆ, ನೀವು ಅದನ್ನು ಪೋಸ್ಟ್ನ ಮೂಲಕ ಕಳಿಸಿಕೊಡಿ ಅಂತ. ನಾವು ಇದಕ್ಕೆ ಸಮ್ಮತಿ ನೀಡಿ ನಾವು ಇದನ್ನು ಪೋಸ್ಟ್ನ ಮೂಲಕ ಕಳಿಸಿಕೊಡ್ತೇವೆ ಅಂತ ಹೇಳಿದ್ದೇವೆ. ಮತ್ತು 2-3 ಜನ ಪೋಷಕರು ಕರೆ ಮಾಡಿ ಹೇಳಿದರು, ಇದು ನಮಗೆ ಪ್ರಪ್ರಥಮ ಅನುಭವ ಈ ರೀತಿ ಮಾಡಿದ್ದು, ನಿಮ್ಮ ದೇರ್ಲಕಟ್ಟೆಯಲ್ಲೋ ನಮ್ಮ ಉಡುಪಿಯಲ್ಲೋ. ಅದಕ್ಕಾಗಿ ನೀವು ಮಾಡಿದಂತಹ ಕಾರ್ಯಕ್ರಮ ಉತ್ತಮವಾಗಿದೆ. ಬರುವ ವರ್ಷ ಕೂಡ ಇದಕ್ಕಿಂತ ಒಳ್ಳೆ ರೀತಿಯ ಕಾರ್ಯಕ್ರಮ ಮಾಡಿ ಅಂತೇಳಿ ನಮಗೆ ಒಳ್ಳೆ ರೀತಿಯ ಅಭಿನಂದನೆ ಹಾಗೂ ಆಶೀರ್ವಾದ ನೀಡಿದ್ದಾರೆ. ನೋಡುವ, ಮುಂದಕ್ಕೆ ಕ್ಷೇತ್ರದ ಆರಾಧ್ಯ ಮೂರ್ತಿಯಾದಂತಹ ಧರ್ಮಶಾಸನ ಆಶೀರ್ವಾದ ಇದ್ದರೆ ಒಳ್ಳೆ ರೀತಿಯ ಕಾರ್ಯಕ್ರಮವನ್ನು ಮಾಡಬೇಕಂತ ಯೋಚಿಸ್ತೇವೆ. ಈಗ ನಾನು ಇದರಲ್ಲಿ ವಿಜೇತರಾದಂತಹ ಸ್ಪರ್ಧಿಗಳ ಹೆಸರನ್ನು ಓದಿ ಹೇಳ್ತೇನೆ, ನಿಮ್ಮ ಗಮನಕ್ಕೆ ಮಾತ್ರ. 1ರಿಂದ 4ನೇ ತರಗತಿ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ತ್ರಿಶಾನಿ ಉಡುಪಿ, ಇವರಿಗೊಂದು ಕೈ ಚಪ್ಪಾಳೆ ಇರಲಿ. ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಪ್ರಥಮ್ ನಾಯಕ್ ಅತ್ರಾಡಿ ಉಡುಪಿ. ಅದೇ ರೀತಿಯಲ್ಲಿ 5ರಿಂದ ಪ್ರಥಮ್ ಅತ್ರಾಡಿ ಉಡುಪಿಯಿಂದ ಬಂದಿದ್ದಾರೆ. ಇವರಿಗೆ ಅಧ್ಯಕ್ಷರು ಧನ್ಯವಾದಗಳು. ಅವರು ದೂರದ ಉಡುಪಿಯಿಂದ ಬಂದಿದ್ದಾರೆ ಸರ್, ನಿಮಗೆ ಧನ್ಯವಾದ. ಅದೇ ರೀತಿಯಲ್ಲಿ 5ರಿಂದ 7ನೇ ತರಗತಿ ವಿಭಾಗದಲ್ಲಿ ಪ್ರಥಮ ಕಶ್ಮಿ ಮಂಗಳೂರು ಕೂಡ ಆಗಮಿಸಿದ್ದಾರೆ. ಇವರಿಗೆ ಕ್ಷೇತ್ರದ ಅಧ್ಯಕ್ಷ ದ್ವಿತಾ ಶ್ರೀರಾಮ ಶಾಲೆ ಉಡುಪಿ ಬಂದಿದ್ದಾರ. ದ್ವಿತೀಯ ವಂದಿತ ಶ್ರೀರಾಮ ಶಾಲೆ ಉಡುಪಿ. 10ನೇ ತರಗತಿ ವಿಭಾಗದಲ್ಲಿ ಪ್ರಥಮ ಪ್ರಾರ್ಥನಾ ಉಡುಪಿ, ಅವರು ಬಂದಿರಲಿಕ್ಕಿಲ್ಲ. ಪ್ರಾರ್ಥನಾ ಉಡುಪಿ ಇವರು ಅನಂತೇಶ್ವರ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ದ್ವಿತೀಯ ಪ್ರಯಾಗ್ ಜಿ ಕೊಟ್ಟಾರಿ ಬಬ್ಬುಗಟ್ಟೆ, ಇವರು ಕೂಡ ಬಬ್ಬುಕಟ್ಟೆ. 8ರಿಂದ 10ನೇ ವಿಭಾಗದಲ್ಲಿ ಈಗ ನಾನು ಹೇಳಿದಂತೆ ಪ್ರಾರ್ಥನಾ ಉಡುಪಿಯವರು ಹಾಡಿದಂಥ ಹಾಡು ನಾವು ಬೇಕಿದ್ರೆ ಈಗ 1-2 ದಿನಗಳಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಅದನ್ನು ಪೋಸ್ಟ್ ಮಾಡ್ತೇವೆ. ಅವರು ಹಾಡಿದಂಥ ಹಾಡು ನೀವು ಒಬ್ಬರಿದ್ದಾಗ ಕೇಳಿ ನೋಡಿ, ಯಾವ ರೀತಿಯ ಅವರ ಸ್ವರ ಅಥವಾ ಅವರ ಕಂಠ ಸೇರಿ ಉಂಟು ಅಂತ ಒಳ್ಳೆ ರೀತಿಯಾಗಿ ಅವರು ಪ್ರಸ್ತುತಿಪಡಿಸಿದ್ದಾರೆ. ಇವರಿಗೆಲ್ಲರಿಗೆ ಧನ್ಯವಾದ. ಆನ್ಲೈನ್ ದೇಶಭಕ್ತಿಗೆ ಸ್ಪರ್ಧೆಯಲ್ಲಿ ಸ್ಪರ್ಧಿಸಿದ್ದ ಎಲ್ಲ ಸ್ಪರ್ಧಾಳುಗಳು ಕೂಡ ಧನ್ಯವಾದಗಳು. ಅದೇ ರೀತಿಯಲ್ಲಿ ಮುಂದಕ್ಕೆ ಕ್ರೀಡಾಕೂಟದ ಅಂಗವಾಗಿ ಆಯೋಜಿಸಿದಂತಹ ಹಗ್ಗ ಜಗ್ಗಾಟ ಕ್ರೀಡೆ. ಹಗ್ಗ ಜಗ್ಗಾಟ ಕ್ರೀಡೆಯಲ್ಲಿ ನಾವು 4 ತಂಡವನ್ನು ಮಾಡಿದ್ವಿ.
ಪ್ರಥಮವಾಗಿ 4 ತಂಡವನ್ನು ಮಾಡುವಾಗ 4ನೇ ತಂಡದಲ್ಲಿ ರಾಜೇಶನ್ನ ನಾಯಕ. ಅವರಿಗೆ ಸ್ವಲ್ಪ ಮನಸ್ಸೊಳಗೆ ಆಯಿತು, ಇದರಲ್ಲಿ ನಾನು ಮಾತ್ರ ಸ್ಟ್ರಾಂಗು, ಮತ್ತೆ ಯಾರಿಲ್ಲ. ಅದರಲ್ಲಿ ಮನೋಜ್ ಒಬ್ಬ ಇದ್ದ, ಮನೋಜ್ ಮತ್ತು ರಾಜೇಶನ್ನ ಮಾತ್ರ, ಮತ್ತೆಲ್ಲ ಮಕ್ಕಳೇ. ಅವ್ರದ್ದು ಆವಾಗಲೇ ಆರಂಭ ಮಾಡಿದರು, ನೀವು ಅದರಲ್ಲಿ ನೋಡಿ ಫಿಸಿಕಲ್ ಹೇಗಿದೆ ಅಂತ. ರಾಜೇಶನ್ನ ಉಲ್ಲಾರ್. ಅದಕ್ಕೆ ನಮ್ಮ ತತ್ವಮಸ್ಯ ಎಲ್ಲ ಸದಸ್ಯರು ಸೇರಿ ಒಂದು ತೀರ್ಮಾನ ಮಾಡಿದರು, 4 ತಂಡ ಬೇಡ 3 ತಂಡ ಮಾಡುವ ಅಂತ. ಆ ಒಂದು ತಂಡ, ಉಳಿದ ತಂಡವನ್ನು 3 ತಂಡಕ್ಕೆ ಎಲ್ಲ ಸದಸ್ಯರನ್ನು ಜೋಡಿಸಿ ಟೋಟಲ್ ಆಗಿ 3 ತಂಡವನ್ನು ಮಾಡಿದ್ವಿ. ಇದರಲ್ಲಿ ಹಗ್ಗ ಜಗ್ಗಾಟ ವಿಭಾಗದಲ್ಲಿ, ಪುರುಷರ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಸಂತೋಷ್ ಅಡ್ಡಿ ಅಂತ ಇವರ ತಂಡ. ಇದರಲ್ಲಿ ಪ್ರಥಮ ಮಾತ್ರ, ಅದಕ್ಕೆ ನಾನು ಪ್ರಥಮ ಅಂತ ಹೇಳಿದ್ದು. ಪ್ರಥಮ ಸಂತೋಷ್ ಅಡ್ಡಿ ಅಂತ ಮತ್ತು ತಂಡ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮೊನ್ನೆ ಇವರಿದ್ದರೆ ಗ್ಯಾರಂಟಿ ವಿನ್ ಆಗ್ತಾ ಇರಲಿಲ್ಲ. ಮೊನ್ನೆ ಜನ ಬೇರೆ ಇತ್ತು ಅದರಲ್ಲಿ, ಇವತ್ತು ಯಾರು ಕೂಡ ಬರಲಿಲ್ಲ. ವರ್ಷ ರವಿ ಅಣ್ಣನ ತಂಡ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ರು. ಸ್ಪರ್ಧೆಯಲ್ಲಿ ಸೋಲು ಗೆಲುವು ಇದ್ದದೆ, ಅದರಲ್ಲಿ ನಾವು ಭಾಗವಹಿಸುವುದು ಮುಖ್ಯ. ಅದೇ ರೀತಿಯಲ್ಲಿ ಹಗ್ಗ ಜಗ್ಗಾಟ ಮಹಿಳೆಯರ ತಂಡದ ಪ್ರಥಮ ಸ್ಥಾನವನ್ನು ಪಡ್ಕೊಂಡದ್ದು ಕಾವೇರಿ ಮತ್ತು ತಂಡ. ಇವರಿಗೆ ಸುಷ್ಮಾ ಇವರು ಬಹುಮಾನ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ತಂಡದಲ್ಲಿ ದಿವ್ಯಕ್ಕ ಒಬ್ಬರೇ ಸಾಕು ಹೇಳಲಿಕ್ಕೆ, ಅವರು ಎಳ್ದದ್ದು, ಬಾಕಿ ಅವ್ರ ಕಾಲಿಗೆ ಹಿಡ್ದದ್ದು ಮಾತ್ರ. ಅದಕ್ಕೆ ಧನ್ಯವಾದಗಳು ಸುಷ್ಮಾ ಇವರಿಗೆ. ಮುಂದಕ್ಕೆ ಮಡಿಕೆ ಹೊಡೆಯುವ ಸ್ಪರ್ಧೆಯಲ್ಲಿ ವೇದಿಕೆಯಲ್ಲಿ ಕೂತವರೊಂದು 2 ಭಾಗವಹಿಸಿದ್ರು, ಶರತನ್ನ ಮತ್ತು ಪ್ರವೀಣನ್ನ. ಶರತನ್ನ ಸ್ವಲ್ಪ ಚೀಟಿಂಗ್ ಮಾಡೋದ್ರಲ್ಲಿ ಸ್ವಲ್ಪ ಹುಷಾರಿದ್ದಾರೆ. ಹಾಗೆ ಹೋದ ಸಲ ಪ್ರಥಮ ಸ್ಥಾನ ಪಡ್ಕೊಂಡದ್ದು ಯಜ್ಞ ತಂಡದ ಸದಸ್ಯ ಜಿತೇಂದ್ರ ಅವರು. ಈ ಬಾರಿ ನಮ್ಮ ತಂಡದ ಸದಸ್ಯ ಬಹುಮಾನ ಪಡ್ಕೊಂಡಿದ್ದಾರೆ, ರಕ್ಷಿತ್ ಜಿ ನಾಯಕ್ ದೇರಳಕಟ್ಟೆ. ಇವರಿಗೆ ನಮ್ಮ ತಂಡದ ಅಧ್ಯಕ್ಷರಾದಂತಹ ಮೋಹನ್ ದಾಸ್ ಇವರು ಬಹುಮಾನ ನೀಡಬೇಕಾಗಿ ಕೇಳಿಕೊಂಡು. ಮಡಿಕೆ ಹೊಡೆಯುವ ಸ್ಪರ್ಧೆ ಮಹಿಳೆಯರ ವಿಭಾಗದಲ್ಲಿ ಮಡಕೆಯನ್ನು ಪುಡಿ ಮಾಡಿದವರು ದಿವ್ಯಾ ಶೆಟ್ಟಿ. ಇವರಿಗೆ ಸುಷ್ಮಾ ಅಕ್ಕ ಇವರು ಬಹುಮಾನ ನೀಡಬೇಕಾಗಿ ಕೇಳಿಕೊಳ್ತಾರೆ. ಕಾರ್ಯಕ್ರಮದ ಅಂತಿಮ ಹಂತ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ನಮ್ಮ ಕ್ಷೇತ್ರದ ಆಡಳಿತ ಸಮಿತಿಯ ಅಧ್ಯಕ್ಷರಾದಂತಹ ಜಗದೀಶ್ರೈ ಬೆಳ್ಮಾಸ ಮನೆ ಇವರು ಅಧ್ಯಕ್ಷೀಯ ಮಾತುಗಳನ್ನು ಆಡಬೇಕಾಗಿ ಅವರ ಬಳಿಯಲ್ಲಿ ವಿನಂತಿಸ್ತಾ ಇದ್ದಾರೆ. ಕ್ಷೇತ್ರದ ದೇವರಿಗೂ ಅಡ್ಡಬೂರೊಂದು ವೇದಿಕೆಡುಪ್ಪಿನ ಅತಿಥಿ ಗಣ್ಯರೇ, ವೇದಿಕೆಡೆ ಎದುರು ಆಸಿರಾಯನಂಚಿನ ಅಣ್ಣನಕಲೆ ಅಕ್ಕನಕಲೆ ಜೋಕುಲೆ ಈ ಬೈಯದ ಪುರ್ತು ಬಾರಿ ಎಡ್ಡ ಕಾರ್ಯಕ್ರಮ ಆಯೋಜನೆ ಮಂತೀರಿ ತೊತ್ತದ ಮಸಿ ಸಾಕಿದಕಲು ಇತ್ತೆ ಜೋಕುಲಿಗೆ ಶಾಲೆಡೆ ಗೊಬ್ಬನ ಅವಕಾಶ ಇಜ್ಜಿ ಕಡಿಮೆ, ಕೆಲವು ಶಾಲೆಡೆ ಗ್ರೌಂಡಲ್ಲಿ ಇಜ್ಜಿ ಆಂಡ ಈ ನಮ್ಮ ತತ್ವಮಸಿ ಸಾಕಿದಕಲು ಒಂಜಿ ದೇವಸ್ಥಾನ ಒಂಜಿ ಈ ಜೋಕುಲಿ ಒಂಜಿ ಗೊಬ್ಬನ ಅವಕಾಶ ಮಂತು ಕೊಡ್ತೀರಿ, ಒಂಜಿ ಪುಣ್ಯದ ಕೆಲಸ. ಅಂಚನೆ ಅವತ್ತು ಜೋಕುಲಿ ಆತಂದೆ ಮಲ್ಲಕ್ಲಿ ಮನವಲ್ಲ ಗೊಬ್ಬನ ವ್ಯವಸ್ಥೆ ಮಂತು ಕೊಡ್ತೀರಿ. ಈ ತತ್ವಮಸಿ ಸಾಕಿದಕಲಿ ಮೆಕ್ಕಲ ಪದಾಧಿಕಾರಿಗಳಿಗೆ ಅಧ್ಯಕ್ಷರಿಗೆ ನನ್ನೆಲ್ಲ ಹೆಚ್ಚಿನ ಆರೋಗ್ಯ ಐಶ್ವರ್ಯ ಸಂಪತ್ತು ಕೊರಡು ಅಯ್ಯಪ್ಪ ಸ್ವಾಮಿ ಅಂಚನೆ ಎಲ್ಲಂಜಿ ನಮ್ಮ ಪರಿಪೋಷ ಬಂಡ 2025 ತಾನೆ
ನಮ್ಮ ದೇವಸ್ಥಾನಡು ಬ್ರಹ್ಮಕಲಸ ನಡಪೆರಂಡು ಐತ ಪುಲ್ಲದ ಜವಾಬ್ದಾರಿಲ ಈ ತತ್ವಮಶ ಶಾಖೆದಾಗಲಿ ಕೊರಡಾಪುಂಡು ಎಡ್ಡೆ ಕೆಲಸ ಮಾಡ್ತದೆ ನಾವು ಮೈತದ ಎಡ್ಡೆ ಬುದರ್ಕೆ ನಾಡು ಅವತ್ತಂದೆ ವಸಂತನೆ ಪನ್ಲೆಕನ ಯಕ್ಷಗಾನ ಕಾರ್ಯಕ್ರಮ ಕುರಿತು ದೇವಸ್ಥಾನ ಮಸ್ತ್ ಕೆಲಸ ಕಾರ್ಯಕ್ರಮಕ್ಕೂ ಸಪೋರ್ಟ್ ಮಂತೊಂದುಲ್ಲಿರಿ ನಮ್ಮ ಈ ಶಾಖೆದಾಗಲಿ ನನ್ನೆಲ್ಲ ಹೆಚ್ಚಿನ ಕಾರ್ಯಕ್ರಮವನ್ನು ಮನ್ಪಾಡೋದು ಪಡೆದು ಎಣ್ಣೆರಡು ಬಾ ಅಧ್ಯಕ್ಷೀಯ ಮಾತುಗಳನ್ನು ಆಡಿದಂತಹ ಕ್ಷೇತ್ರದ ಆಡಳಿತ ಮಂಡಳಿಯ ಅಧ್ಯಕ್ಷರಾದಂತಹ ಇಂದಿನ ಸಭಾಧ್ಯಕ್ಷರು ಜಗದೀಶ್ ರೈ ಹೊಸಮನೆ ಇವರಿಗೆ ಧನ್ಯವಾದಗಳು. ಮುಂದಕ್ಕೆ ಕಾರ್ಯಕ್ರಮದ ಕೊನೆ ಹಂತವಾಗಿ ಧನ್ಯವಾದ ಸಮರ್ಪಣೆ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಕ್ಷೇತ್ರದ ಆಡಳಿತ ಮಂಡಳಿಯ ಅಧ್ಯಕ್ಷರಾದಂತಹ ಇಂದಿನ ಸಭೆಯಲ್ಲಿ ಉಪಸ್ಥಿತಿಯಿರುವಂತಹ ಶ್ರೀ ಜಗದೀಶ್ ರೈ ಬೆಳ್ಮ ಹೊಸಮನೆ ಇವರಿಗೆ ಟೀಮ್ ತತ್ವಮಸಿಯ ಪರವಾಗಿ ಅನಂತ ಧನ್ಯವಾದಗಳು. ಇವರಿಗೆ ನಮ್ಮ ತಂಡದ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಕೈಗೂಡಿಸಿಕೊಂಡಿದ್ದಾರೆ. ನನ್ನ ಆತ್ಮೀಯ ಮಿತ್ರರು ಕ್ಷೇತ್ರದ ಟ್ರಸ್ಟಿಗಳು ಆದಂಥ ಶರತ್ರಾಜ್ ಶೆಟ್ಟಿ ಇವರಿಗೂ ಕೂಡ ಟೀಮ್ ತತ್ವಮಸಿ ವತಿಯಿಂದ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಇವರಿಗೆ ಪ್ರದೀಪ್ ಇವರು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ಅದೇ ರೀತಿಯಲ್ಲಿ ಇನ್ನೊಬ್ಬರು ಇಂದಿನ ಸಭೆಯಲ್ಲಿ ಉಪಸ್ಥಿತಿ ಇರುವಂಥವರು ದೀಕ್ಷಿತ್ ನಿಸರ್ಗ ಇವರು ಭಾರತೀಯ ಜನತಾ ಪಾರ್ಟಿಯ ಜವಾಬ್ದಾರಿಯನ್ನು ವಹಿಸಿಕೊಂಡಂಥವರು. ಇವರಿಗೆ ನಮ್ಮ ಟೀಮ್ ತತ್ವಮಸಿ ದೇರಳಕಟ್ಟಿ ಇದರ ವತಿಯಿಂದ ಧನ್ಯವಾದವನ್ನು ಸಮರ್ಪಿಸಿದ್ದೇನೆ. ಇವರಿಗೆ ನಮ್ಮ ತಂಡದ ಸದಸ್ಯ ಆದಂತಹ ಮನೋಜ್ ದೇರಳಕಟ್ಟಿಯವರು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತಿದ್ದಾರೆ ಕ್ಷೇತ್ರದ ಭಜನಾ ಮಂಡಳಿಯ ಸದಸ್ಯರು ವಸಂತ್ ಶೆಟ್ಟಿ ಪಾಲುದಾರರು ಚಿರಂಜೀವಿ ಟವರ್ಸ್ ಇವರಿಗೂ ಕೂಡ ಟೀಮ್ ತತ್ವಮಸಿ ದೇರಳಕಟ್ಟಿ ಇದರ ವತಿಯಿಂದ ಧನ್ಯವಾದವನ್ನು ಸಮರ್ಪಿಸ್ತಾ ಇವರಿಗೆ ತಂಡದ ಸದಸ್ಯರಂಥ ಅಕ್ಷಯ್ ಇವರು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇನ್ನೋರ್ವರು ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ಪ್ರಕಾಶ್ ಭಂಡಾರಿ ಮಾಲಕಲು ಸುಬ್ರಹ್ಮಣ್ಯ ಡ್ರೈವಿಂಗ್ ಸ್ಕೂಲ್ ಇವರಿಗೂ ಕೂಡ ಟೀಮ್ ತತ್ವಮಸಿ ವತಿಯಿಂದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಇವರಿಗೆ ಪ್ರದೀಪ್ ಇವರು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಹಾಗೆಯೇ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರುವಂಥ ಈ ಕ್ಷೇತ್ರದಲ್ಲಿ ಶನಿವಾರ ಅನ್ನದಾನ ನಡೆಯುವ ಸಂದರ್ಭದಲ್ಲಿ ಮುಂಚಿತವಾಗಿ ಏನೆಲ್ಲ ಬೇಕಾ ಅಂದರೆ ಒಲೆಗೆ ಬೆಂಕಿ ಹಚ್ಚುವುದರಿಂದ ಹಿಡಿದು ತರಕಾರಿ ಹೆಚ್ಚುವ ತನಕ ಯಾವುದೇ ನಿಸ್ವಾರ್ಥ ಸೇವೆಯನ್ನೇ ಮಾಡ್ತಾ ಬಂದಿರೋರು. ಮೊನ್ನೆ ನಮ್ಮ ತಂಡದ ಸದಸ್ಯ ಕೇಳಿದರು, ಪ್ರವೀಣಣ್ಣನಿಗೆ ಮಾಡಲಿಕ್ಕೆ ಕೆಲಸ ಇಲ್ವಾ ಅಂತ. ನಾನು ಹೇಳಿದೆ, ಪ್ರವೀಣಣ್ಣನಿಗೆ ಮಾಡಲಿಕ್ಕೆ ಕೆಲಸ ಉಂಟು. ಶನಿವಾರ ಅವರನ್ನು ಕೆಲಸವನ್ನು ಬದಿಗಿಟ್ಟು 3 ಗಂಟೆಯಿಂದ 6 ಗಂಟೆ ತನಕ ಇಲ್ಲಿ ಅನ್ನದಾನ ಸೇವೆಯಲ್ಲಿ ಅವರು ಪಾಲ್ಗೊಳ್ತಾರೆ. ಅದಕ್ಕಾಗಿ ಅವರ ಜಾಗವನ್ನು ತುಂಬುವಂಥದ್ದು ನಮಗೆ ಸಾಧ್ಯ ಇಲ್ಲ. ಯಾಕಂದರೆ ಅವರಿಗೆ ಒಂದು ವಿಶೇಷವಾದಂಥ ಹೆಸರಿಟ್ಟಿದ್ದಾರೆ, ಶರತನ್ನ ಅನ್ನದಾನ ಪ್ರಭು ಅಂತ. ಅದು ಅಯ್ಯಪ್ಪನ ನಾಮಸ್ಮರಣೆ. ಅವರಿಗೆ ಅವರು ನಾಮಕರಣ ಮಾಡಿದ್ದಾರೆ. ಯಾರ ಜೊತೆಯೂ ಕೂಡ ಒಂದು ಸಣ್ಣ ರೀತಿಯ ಮನಸ್ತಾಪ ಇಲ್ಲದಂಥ ವ್ಯಕ್ತಿ ನಮ್ಮ ಪ್ರವೀಣಣ್ಣ. ಅವರ ಬಗ್ಗೆ ನನಗೆ ತುಂಬ ಮನಸ್ಸಲ್ಲಿ ಗೌರವ ಇದೆ. ಅವರು ಈ ಇವತ್ತಿನ ಕಾರ್ಯಕ್ರಮದಲ್ಲಿ 20 ವರ್ಷಕ್ಕಿಂತ ಮೇಲ್ಪಟ್ಟು ಇಲ್ಲಿ ಅವರು ಸೇವೆ ಮಾಡ್ತಿದ್ದಾರೆ ಅಂತೇಳಿ ಶರತ್ತನ್ನು ಹೇಳಿದರು. ಅದಕ್ಕಾಗಿ ಅವರಿಗೆ ಅಯ್ಯಪ್ಪ ಸ್ವಾಮಿ ಆಯುರಾರೋಗ್ಯ ಸುಖಶಾಂತಿ ನೆಮ್ಮದಿಯನ್ನು ನೀಡಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದ ಉಪಸ್ಥಿತಿ ಇರುವುದಕ್ಕೆ ಅವರಿಗೆ ತಂಡದ ಪರವಾಗಿ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಿದ್ದೇನೆ. ಇವರಿಗೆ ನಮ್ಮ ತಂಡದ ಸದಸ್ಯರಾದಂಥ ಅದೇ ರೀತಿಯಲ್ಲಿ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತಿ ಇರುವಂತಹ ಭಾರತೀಯ ಜನತಾ ಪಾರ್ಟಿಯ ಮಹಿಳಾ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಯಾದಂಥ ಸುಷ್ಮಾ ಕೋಟ್ಯಾನಿ ಇವರು ಕೂಡ ಇದ್ದಾರೆ. ಇವರಿಗೆ ನಮ್ಮ ತಂಡದ ವತಿಯಿಂದ
ಅನಂತ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ನಿಯಮದ ಪ್ರಕಾರ ನಮ್ಮ ತಂಡದ ಅಧ್ಯಕ್ಷರಿಗೆ ಸ್ವಾಗತ ಕೂಡ ಮಾಡಲಿಕ್ಕಿಲ್ಲ, ಧನ್ಯವಾದ ಕೂಡ ಕೊಡಲಿಕ್ಕಿಲ್ಲ. ಯಾಕಂದರೆ ಅವರು ಆಗಲೇ ನನ್ನ ಹತ್ರ ಹೇಳಿದರು, ನಾನು ಸ್ಟೇಜಲ್ಲಿ ಕೂತ್ಕೊಳ್ಳೋದಿಲ್ಲ ಅಂತ. ಕೂತ್ಕೊಳ್ಳೋದಿದ್ರೆ ನಾನು ಬಿಡಬೇಕಲ್ಲ. ಯಾಕಂದರೆ ಪ್ರತಿ ಸಲ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಏನೇ ಒತ್ತಡ ಇರಲಿ, ಕಾರ್ಯಕ್ರಮ ಯಾವ ರೀತಿ ಆಗಬೇಕು ಅಂತೇಳಿ ಅವರ ನಿರ್ಣಯ ಅಲ್ಲ, ನಾವು ಹೇಳಿದ್ದಕ್ಕೆ ಅವರು ಬದ್ಧಾಗಿರ್ತಾರೆ. ಇಲ್ಲಿ ಟೀಮ್ ತತ್ವಮಸಿ ವತಿಯಿಂದ ಅಯ್ಯಪ್ಪ ಸ್ವಾಮಿಯ ಆಶೀರ್ವಾದದಿಂದ 2 ವರ್ಷ ನಾವು ಯಕ್ಷಗಾನ ಬಯಲಾಟವನ್ನು ನಡೆಸಿದ್ದೆವು. ಅದು ಕೇವಲ ನಮ್ಮ ನಿಮಗೆಲ್ಲ ಗೊತ್ತಿರ್ಬೋದು, ಈ ಭಾಗದಲ್ಲಿ 90% ಅನ್ಯ ಧರ್ಮದವರು ಇರೋದು, 10% ನಾವಿರೋದು. ನೀವೊಮ್ಮೆ ಆಲೋಚನೆ ಮಾಡಿ, ಈ ಕ್ಷೇತ್ರದಲ್ಲಿ ನಾವು ಅಷ್ಟು ದೊಡ್ಡ ಕಾರ್ಯಕ್ರಮ ಮಾಡಬೇಕಾದ್ರೆ ಅದು ಅಯ್ಯಪ್ಪ ಸ್ವಾಮಿಯ ದಯೆ. ಅದಕ್ಕೋಸ್ಕರ ಆ ಕಾರ್ಯಕ್ರಮವನ್ನು ನೀನು ಯಾವ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತೀಯ ಅಥವಾ ಸದಸ್ಯರು ಯಾವ ರೀತಿಯಲ್ಲಿ ಹೇಳ್ತಾರೆ ಆ ರೀತಿಯಲ್ಲಿ ಮಾಡುವಂಥ ನಮಗೆ ಸಲಹೆಯನ್ನು ಕೊಡುವವರು ನಮ್ಮ ದಾಸಣ್ಣ. ಅವರು ಪ್ರತಿ ಸಲ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಯಾವುದೇ ರೀತಿಯ ಒಂದು ಸ್ವಲ್ಪ ಹಣದ ಕೊರತೆ ಆದರೂ ಕೂಡ ಅವರೇ ಅದನ್ನು ಸೇವಿಸ್ತಾರೆ. ಅದಕ್ಕೋಸ್ಕರ ಅವರಿಗೆ ವಿಶೇಷವಾಗಿ ಕ್ಷೇತ್ರದ ಪರವಾಗಿ ಹಾಗೂ ತಂಡದ ಪರವಾಗಿ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಇವರಿಗೆ ನಮ್ಮ ತಂಡದ ಇನ್ನೋರವರ ಆತ್ಮೀಯ ಮಿತ್ರರು, ಅವರು ಪಾದರಸದಂತೆ ಕೆಲಸ ಮಾಡ್ತಾರೆ. ಸುರೇಶ್ ಅಣ್ಣ ಇವರಿಗೆ ಒಂದು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾರೆ. ಅದೇ ರೀತಿಯಲ್ಲಿ ಇಂದಿನ ಕಾರ್ಯಕ್ರಮಕ್ಕೆ ನಮಗೆ ಸಭಾಂಗಣದ ವ್ಯವಸ್ಥೆಯನ್ನು ಒದಗಿಸಿಕೊಟ್ಟಂತಹ ಕ್ಷೇತ್ರದ ಆಡಳಿತ ಮಂಡಳಿಯ ಸರ್ವ ಸದಸ್ಯರಿಗೂ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಹಾಗೆಯೇ ಇಂದಿನ ಕಾರ್ಯಕ್ರಮಕ್ಕೆ ನಮಗೆ ಆಸನದ ವ್ಯವಸ್ಥೆ ಮಾಡಿಕೊಟ್ಟಂತಹ ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತಿದ್ದಾರೆ ಪ್ರಕಾಶಣ್ಣನಿಗೆ ಕೂಡ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಧ್ವನಿವರ್ಧಕವನ್ನು ನಮಗೆ ನೀಡಿದಂತಹ ಫಜೀರ್ ಸೌಂಡ್ಸ್ ಇವರಿಗೆ ಕೂಡ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಇಂದಿನ ಕಾರ್ಯಕ್ರಮಕ್ಕೆ ನಮಗೆ ಚಾ ತಿಂಡಿಯ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ ಹೋಟೆಲ್ ಶ್ರೀದೇವಿ ಇದರ ಮಾಲಕರಾದಂತಹ ಕಿಶೋರ್ ಶೆಟ್ಟಿ ಇವರಿಗೆ ಕೂಡ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಿದ್ದೇವೆ. ಅದೇ ರೀತಿಯಲ್ಲಿ ಇಂದಿನ ಕಾರ್ಯಕ್ರಮದ ಚಿತ್ರೀಕರಣವನ್ನು ಮಾಡಲಿಕ್ಕೆ ಬಂದಂತಹ ಅಬ್ಬಕ್ಕ ವಾಹಿನಿಯ ಸಿಬ್ಬಂದಿ ವರ್ಗದವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಮೊನ್ನೆ ದಿನ ಕಾರ್ಯಕ್ರಮದಲ್ಲಿ ನಮಗೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ದಾನಿಗಳಿಗೂ ಹಿತೈಷಿಗಳಿಗೂ ಸ್ಪರ್ಧಿಗಳ ಪೋಷಕರಿಗೂ ಅನಂತ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ, ವಿಶೇಷವಾಗಿ ಆ ದಿನ ನಮಗೆ ಒಂದು ಫ್ರೂಟ್ಸ್ನ ವ್ಯವಸ್ಥೆ ಮಾಡಿಕೊಟ್ಟಿದ್ದು ಜಯಣ್ಣ, ಇಲ್ಲಿ ಇರುವವರು 35 kg ಫ್ರೂಟ್ಸ್ ವ್ಯವಸ್ಥೆ ಮಾಡಿಕೊಟ್ಟಿದ್ರು ಮಕ್ಕಳಿಗೆ 50 kg. ಅವರು ಮೊದಲ ದಿನ ನನ್ನ ಕರೆದು ಹೇಳಿದರು ನನ್ನಿಂದ ಏನಾಗಬೇಕು ಅಂತ. ನಾನು ಹೇಳಿದೆ ನೀವು ಬಂದರೆ ಸಾಕು ಅಷ್ಟೇ ಅಂತ. ಅದಕ್ಕೆ ಅವರು ಮರು ದಿವಸ ಬಂದು ನನ್ನ ಹತ್ರ ಹೇಳಿದರು ಅಲ್ಲಿ ಮೊಸಂಬಿಟ್ಟಿದ್ದೇನೆ ತಗೊಂಡು ಬನ್ನಿ ಅಂತ. ಹಾಗೆ ಅವರಿಗೆ ಕೂಡ ಅನಂತ ಧನ್ಯವಾದಗಳು. ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ಬಹುಮಾನವನ್ನು ಪಡ್ಕೊಂಡಂತಹ ಎಲ್ಲ ಸ್ಪರ್ಧಿಗಳಿಗೂ ಹಾಗೂ ಇಂದಿನ ಕಾರ್ಯಕ್ರಮದಲ್ಲಿ ನಡೆದಂತಹ ಎಲ್ಲ ಹಿತೈಷಿ ಬಂಧುಗಳಿಗೂ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ, ಮುಂದಕ್ಕೂ ನಿಮ್ಮ ಸಹಕಾರ ಸಲಹೆ ಅದೇ ರೀತಿಯಲ್ಲಿ ಸಹಕಾರ ಇನ್ನು ಮುಂದಕ್ಕೂ ಇರಲಿ ಅಂತ ಬೇಡ್ತಾ ಕಾರ್ಯಕ್ರಮವನ್ನು ಮುಗಿಸುವ ಅಂತ ಯಾರು ಎದ್ದೇಳಬೇಡಿ. ಅದನ್ನು ಮತ್ತೆ ಹೇಳ್ತೇನೆ, ಯಾರು ಎದ್ದೇಳಬೇಡಿ. ಕ್ಷೇತ್ರದಲ್ಲಿ ನಾಳೆ ಬೆಳಿಗ್ಗೆ ಒಂದು ಸಣ್ಣ
ವಿಜ್ಞಾಪನೆ ಹಾಗೂ ವಿನಂತಿ ನಿಮ್ಮ ಮುಂದೆ ಇಡಲಿಕ್ಕಿದ್ದಾರೆ ಅಂತ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ತಮಗೆಲ್ಲರಿಗೆ ಗೊತ್ತು, ಸುನೀತಾ ವಿಲಿಯಮ್ಸ್ ಬಹಳಷ್ಟು ಪ್ರಖ್ಯಾತಿ ಪಡೆದಂತಹ ಗಗನಯಾತ್ರಿ. ಅವರು 1965 ಸೆಪ್ಟೆಂಬರ್ 19ರಲ್ಲಿ ಜನಿಸಿ ಅಮೇರಿಕದ ನೌಕಾದಳದಲ್ಲಿ ಅಧಿಕಾರಿಯಾಗಿ ಹಾಗೂ ನಾಸಾದಲ್ಲಿ ಗಗನಯಾತ್ರಿಯಾಗಿ ಅಲ್ಲಿ ಮಕ್ಕಳು ಮಾತಾಡಬಾರ್ದು. ಅವರನ್ನು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಏರ್ಪಡಿಸಿದ್ದ ಎಕ್ಸ್ಪೆಡಿಷನ್ 14ರ ಯಾನದಲ್ಲಿಯ ಗಗನಯಾತ್ರಿಯಲ್ಲಿ ಒಬ್ಬರನ್ನಾಗಿ ಆಯ್ಕೆ ಮಾಡಲಾಗಿತ್ತು. ನಂತರ ಎಕ್ಸ್ಪೆಡಿಷನ್ 15ರಲ್ಲಿ ಕೂಡ ಅವರನ್ನು ಬಳಸಿಕೊಂಡರು. ಅವರು ಅತಿ ಹೆಚ್ಚು ಸಮಯಗಳ ಕಾಲ, ಅಂದರೆ 195 ದಿವಸಗಳ ಕಾಲ ಬಾಹ್ಯಾಕಾಶ ನೌಕೆಯಲ್ಲಿ ಕಾಲವನ್ನು ಕಳೆದಂತಹ ಮಹಿಳೆ ಅನ್ನುವಂತಹ ಹೆಸರನ್ನು ಕೂಡ ಗಳಿಸಿದ್ದಾರೆ. ಅಂತಹ ಸುನೀತಾ ವಿಲಿಯಮ್ಸ್ ಅವರು ಈ ದಿನಗಳಲ್ಲಿ ಬಹಳಷ್ಟು ವಿಕೃತಿಯಾದಂತಹ ಒಂದು ವಿಕೋಪದಲ್ಲಿ ಸಿಲುಕಿಕೊಂಡಿದ್ದಾರೆ ಅಂತಕ್ಕಂತಹ ಮಾತನ್ನು ಬಹಳ ವಿಷಾದದಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಳೆದ ಜೂನ್ 5ರಂದು ಭಾರತದ ಪ್ರತಿಷ್ಠಿತ ಬಾಹ್ಯಾಕಾಶ ಸಂಸ್ಥೆಯಾದ ಇಸ್ರೋದಿಂದ ಸ್ಪೇಸಿನತ್ತ ಧಾವಿಸಿದ ನಮ್ಮ ಸ್ಯಾಟಲೈಟ್ನಲ್ಲಿ ಅವರ ಕೋಚ್ ಆದಂತಹ ವಿಲಿಯಂ ಮೋರ್ ಮತ್ತು ನಮ್ಮ ಭಾರತದ ಹೆಮ್ಮೆಯ ಪುತ್ರಿಯಾದಂತಹ ಸುನೀತಾ ವಿಲಿಯಮ್ಸ್ ಕೂಡ ಇದ್ದರು. ಎಲ್ಲ ಇಸ್ರೋದವರ ಯೋಜನೆಗಳ ಪ್ರಕಾರವೇ ಕೆಲಸ ಎಲ್ಲವೂ ಆಗ್ತಾ ಇದ್ದರೆ ಈ ಆಗಸ್ಟ್ ತಿಂಗಳಲ್ಲಿ ಅವರು ಮರಳಿ ಯಶಸ್ವಿಯಾಗಿ ಭೂಮಿಗೆ ಬರಬೇಕಿತ್ತು. ಆದರೆ ಕೆಲ ಇಸ್ರೋ ಕಂಪನಿಯ ಆ ಸ್ಪೇಸ್ನಲ್ಲಿ ಮಾಡಿದ ಕೆಲವು ತಂತ್ರಜ್ಞಾನಗಳ ಕೊರತೆಯಿಂದಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ಅವರಿಬ್ಬರು ಕೂಡ ಮರಳಿ ಭೂಮಿಗೆ ಬರಲಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬಹುತೇಕ 90% ಅವರು ಬಾಹ್ಯಾಕಾಶದಿಂದ ಭೂಮಿಗೆ ಮರಳುವುದೇ ಬಹಳ ವಿಪರ್ಯಾಸ ಅಂತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದ ಕಾರಣದಿಂದ ಉಳಿದಂತಹ 10% ಏನಾದರೂ ಭಗವಂತನ ಆ ಸರ್ವಶಕ್ತನಾದ ಭಗವಂತನ ದಯದಿಂದ ಏನಾದರೂ ಪವಾಡಗಳು ನಡೆದಲ್ಲಿ ಅವರು ಈ ಭೂಮಿಗೆ ಮರಳಿ ಜೀವಂತವಾಗಿ ಇಬ್ಬರು ಕೂಡ ಬರಲಿಕ್ಕೆ ಸಾಧ್ಯವಿದೆ. ಆದ ಕಾರಣದಿಂದ ನಿಮ್ಮೆಲ್ಲರಲ್ಲಿ ಒಂದು ವಿನಮ್ರ ವಿನಂತಿಯನ್ನು ಮಾಡುವುದೇನೆಂದರೆ, ತಾವು ತಮ್ಮ ಮನೆಗಳಲ್ಲಿ ಈ ಇಬ್ಬರು ಕೂಡ ಬಾಹ್ಯಾಕಾಶದಿಂದ ಮರಳಿ ಭೂಮಿಗೆ ಬರುವಂತೆ ದೇವರಲ್ಲಿ ಪ್ರಾರ್ಥಿಸಿಕೊಂಡು ಅವರು ಜೀವಂತವಾಗಿ ತಮ್ಮ ಉಡಾವಣೆಯನ್ನು ಯಶಸ್ವಿಯಾಗಿ ನಿರ್ವಹಿಸಿ ಭೂಮಿಗೆ ಬರುವಂತೆ ಆ ದೇವರ ಅನುಗ್ರಹ ಇರಲಿಕ್ಕೆ ನೀವೆಲ್ಲ ಪ್ರಾರ್ಥಿಸಬೇಕು. ನಿಮ್ಮ ಆಶೀರ್ವಾದಗಳು, ಶುಭ ಹಾರೈಕೆಗಳು ಹಾಗೂ ಸರ್ವಶಕ್ತನಾದ ಭಗವಂತನ ದಯೆ ಕೂಡ ಅವರ ಮೇಲೆ ಇರಲಿ. ನಮ್ಮ 135 ಕೋಟಿ ಭಾರತೀಯರ ಆಶೀರ್ವಾದ, ಹಾರೈಕೆಗಳು, ಹರಕೆಗಳು ಎಲ್ಲವೂ ಅವರ ಮೇಲೆ ಇರಲಿ. ಸಜೀವವಾಗಿ ಯಶಸ್ವಿಯಾಗಿ ಮತ್ತೆ ಭೂಮಿಗೆ ಬರಲೆಂದು ಪ್ರಾರ್ಥಿಸಿಕೊಳ್ಬೇಕೆಂತ ನಿಮ್ಮೆಲ್ಲರಲ್ಲಿ ಆತ್ಮೀಯವಾಗಿ ವಿನಮ್ರವನ್ನು ಮಂಡಿಸಿದಂತೆ, ನಮ್ಮ ದೇಶದ ಆಸ್ತಿ ಯಾರಂದರೆ ಗಡಿಯಲ್ಲಿ ನಮ್ಮನ್ನು ಪ್ರತಿನಿತ್ಯ ಕಾಯುವಂತಹ ವೀರ ಯೋಧ. ಅದೇ ರೀತಿಯಲ್ಲಿ ನಮಗೆ ದಿನ ಬೆಳಗಾದಾಗ ತುತ್ತು ಅನ್ನ ತಿನ್ನಲಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ ದೇಶದ ಬೆನ್ನೆಲುಬು ರೈತ. ಅದೇ ರೀತಿಯಲ್ಲಿ ಈ ಇಡೀ ಭೂಮಂಡಲ ಹಾಗೂ ನಮ್ಮ ಭೂಮಂಡಲದ ಇಡೀ ವಿಷಯವನ್ನು ಕ್ಷಣ ಕ್ಷಣಕ್ಕೂ ನಮಗೆ ತಲುಪಿಸುವಂತಹ ವಿಜ್ಞಾನಿಗಳು ಇವರು ಎಲ್ಲರೂ ಕೂಡ ನಮ್ಮ ದೇಶದ ದೊಡ್ಡ ಆಸ್ತಿ. ಈಗ ಇವರು ಹೇಳಿದಂತೆ ನಾವು ಪ್ರತಿನಿತ್ಯ ಎದ್ದು ದೇವರಿಗೆ ನಮಸ್ಕರಿಸುವಾಗ ಅವರ ಬಗ್ಗೆ ಕೂಡ ಒಂದು ಚಿಂತನೆಯನ್ನು ಮಾಡಿಕೊಂಡು ಅವರು ಸಜೀವವಾಗಿ ಈ ಭಾರತಾಂಬೆಯ ಮಣ್ಣಿಗೆ ಕಾಲಿಡಲಿ ಅಂತ ನೀವೆಲ್ಲರೂ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು ಅಂತ ನಿಮ್ಮರಲ್ಲಿಂದು ವಿಶೇಷವಾದ ವಿಜ್ಞಾಪನೆ. ಈಗ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಲಕ್ಕಿ ಚೇರ್ ಅಂತೇಳಿ ಒಂದು ಸಣ್ಣ ಒಂದು ಕಾಂಟೆಸ್ಟನ್ನು ಇಟ್ಕೊಂಡಿದ್ದೇವೆ. ಲಕ್ಕಿ ಚೇರ್
ಯಾರ್ದು ಆಗ್ಬೋದು. ನೀವಲ್ಲಿ ಕೂತಿರ್ತಕ್ಕಂತಹ ಲಕ್ಕಿ ಚೇರ್ ಅಂದರೆ ಚೇರ್ನಲ್ಲಿ ತತ್ವಮಸಿಯ ಒಂದು ಸ್ಟಿಕ್ಕರ್ ಇದೆ, ಲೋಗೋ. ಅದು ಯಾರ ಚೇರ್ನಲ್ಲಿ ಉಂಟು ಅಂತ ಹುಡುಕಿ ಅವರಿಗೆ ನಾವಿಲ್ಲಿ ಬಹುಮಾನವನ್ನು ಕೊಡ್ತೇವೆ. ಆ ಚೇರನ್ನು ತಗೊಂಡು ಬರಬೇಕು ಮಾತ್ರ. ತತ್ವಮಸಿಯ ಚಿಹ್ನೆ ಉಂಟು ಅದರಲ್ಲಿ, ಲೋಗೋ. ಪತ್ತೊಂದು ಬಲ ಎದುರು, ಪತ್ತೊಂದು ಬಲ ಹೆಜ್ಜೆ ಆಂಡ ತಿಕ್ಕನ್ ಅವ ಆಲೆ ಪತ್ತ ಬರೋಡು ಎದುರು ಬರೋಡು. ಓಕೆ, ನೆಕ್ಕೊಂಜಿ ಬಹುಮಾನ ಕೊರ್ರೆ ಉಂಡು, ಐದು ಅಧ್ಯಕ್ಷರು ಕೊರೋಡು ಕೇಳೋದಿಲ್ಲ. ಸಂಪನ್ನಗೊಳ್ಳುವಂತಹ ಎಲ್ಲರಿಗೂ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಶುಭವಾಗಲಿ. ಸಹಕರಿಸಿದ ಎಲ್ಲರಿಗೂ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಎಲ್ಲರಿಗೂ ಶುಭವಾಗಲಿ ಅಂತ ಕೆಲಸ. ಸರ್ವಂ ಶ್ರೀ ಧರ್ಮಶಾಸ್ತ್ರ ಪ್ರಸನ್ನಂ.